ಜೈ ಹಿಂದ್. ನೋಡ್ರಿ, ಇಂಪಾರ್ಟೆಂಟ್ ಏನಪ್ಪ ಅಂತಂದು ಹೇಳಿದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದ್ಯಾವುದಪ್ಪ ಅಂತಂದು ಹೇಳಿದ್ರೆ ಜನವರಿ 2024 ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಹೇಳ್ಕೊಂತ ಹೋಗ್ತೀನಿ, ನೋಟ್ಸ್ ಮಾಡ್ಕೊಳ್ರಿ. ಆಮೇಲೆ ಜಾಸ್ತಿ ಕ್ವಶನ್ಸ್ಗಳು ಡಿಸೆಂಬರ್ ಆ್ಯಂಡ್ ಜನವರಿ ಮೇಲೆ ಬರುವಂಥ ಚಾನ್ಸಸ್ ಇದಾವ, ಅವುಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಸಾರಿ 2024 ಮತ್ತು ಏನಪ್ಪಾ ಅಂತಂದು ಹೇಳಿದ್ರೆ 25 ಬಜೆಟ್ ಏನಪ್ಪಾ ಅಂತಂದು ಹೇಳಿದ್ರೆ ಮಂಡನೆ ಮಾಡೋರಿದ್ದಾರೆ. ಎಷ್ಟಾಗೈತಪ್ಪ ಅಂತಂದು ಹೇಳಿದ್ರೆ ಬಜೆಟ್ ಎಸ್ಟಿಮೇಟ್ ಎಷ್ಟೈತೆ ಅಂತಂದು ಹೇಳಿದ್ರೆ 47.65 ಏನಪ್ಪಾ ಅಂತಂದು ಹೇಳಿದ್ರೆ ಲಕ್ಷ ಕೋಟಿ. ಎಷ್ಟೈತಿ? 47.65 ಲಕ್ಷ ಕೋಟಿ ಏನಪ್ಪಾ ಅಂತಂದು ಹೇಳಿದ್ರೆ ನಮ್ಮ ಬಜೆಟ್ ಎಸ್ಟಿಮೇಷನ್ ಐತೆ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೆನ್ಪಿಟ್ಕೊಳ್ರಿ, ನಮ್ದು ಯಾವಪ್ಪ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ ಫಿಸ್ಕಲ್ ಡೆಫಿಸಿಟ್ ಅಂತ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಜಸ್ಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ರಿ. ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 5.1% ಐತೆ ನಾಮಿನಲ್ GDP ಗೆ. ಕಂಪೇರ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ 5.1% ಆಫ್ ದಿ ನಾಮಿನಲ್ GDP ಅಂತಂದೈತೆ. ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟು, 5.1% ಅಂತಂದೇಳಿ ನೆನ್ಪಿಟ್ಕೊಳ್ರಿ. ಜಾಸ್ತಿ ಏನಂತಂದು ಹೇಳಿದ್ರೆ ಎಕ್ಸ್ಪ್ಲನೇಷನ್ ಅದ್ರ ಬಗ್ಗೆ ಬೇಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೇಜರ್ ಥಿಂಗ್ಸ್ ಎಕ್ಸ್ಪೆಂಡಿಚರ್ ಅಂತಂದು ಹೇಳಿದ್ರೆ ಖರ್ಚು. ಇದರಲ್ಲಿ ಖರ್ಚು ಯಾವ್ದ್ರಲ್ಲಿ ಜಾಸ್ತಿ ಮಾಡೋರು ಇದಾರ ಅಂತಂದು ಹೇಳಿದ್ರೆ ಈ ಬಜೆಟ್ ಅಲ್ಲಿ ಅತಿ ಹೆಚ್ಚು ಖರ್ಚನ್ನ ಯಾವ್ದಕ್ ಮಾಡೋರಿದಾರ ಅಂತಂದ ಹೇಳಿದ್ರೆ ಪೆನ್ಷನ್ ಕೊಡಾಕ. ಯಾವ್ದಕ್ಕ? ಪೆನ್ಷನ್. ಸೊ ಇವಾಗ ಎಲ್ರಿಗೂ ಪೆನ್ಷನ್ ಬರುತ್ತಾ ಗೊತ್ತಾ, ರಿಟೈರ್ಡ್ ಆದವ್ರಿಗೆ ಎಲ್ರಿಗೂ. ಸೊ ಪೆನ್ಷನ್ ಕೊಡಾಕೇನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು, 2,000 ಇಷ್ಟಿದೆ ನೋಡ್ರಿ, ಇಷ್ಟು ಕೋಟಿ. ಎಷ್ಟಿದೆಪ್ಪ ಅಂತಂದ ಹೇಳಿದ್ರೆ ಇಷ್ಟು ಕೋಟಿ, 2,39,612 ಕೋಟಿ ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ 2.3 ಲಕ್ಷ ಕೋಟಿ ಏನಪ್ಪಾ ಅಂತಂದು ಹೇಳಿದ್ರೆ ಅದಕ್ಕೆ ತೆಗೆದಿಟ್ಟಿದ್ದಾರೆ ಪೆನ್ಷನ್ಗೆ. ನೆಕ್ಸ್ಟ್ ಯಾವ್ದಕ್ಕಪ್ಪ ಅಂತಂದು ಹೇಳಿದ್ರೆ ಡಿಫೆನ್ಸ್ ಅಂತಂದು ಹೇಳ್ತೀವಿ. ಡಿಫೆನ್ಸ್ ಅಂತಂದು ಹೇಳಿದ್ರೆ ರಕ್ಷಣೆಗೆ, ಮಿಲಿಟರಿಗೋಸ್ಕರ ಎಷ್ಟಪ್ಪ ಅಂತಂದು ಹೇಳಿದ್ರೆ 4.5 ಲಕ್ಷ. ಎಷ್ಟಪ್ಪ ಅಂತ ನಿಮ್ಗೆ ಕರೆಕ್ಟ್ ವ್ಯಾಲ್ಯೂಸ್ಗಳು ಬೇಕಂತಂದು ಹೇಳಿದ್ರೆ ಇಲ್ಲಿದಾವ್ ನೋಡ್ರಿ. ಸೊ 4.5 ಲಕ್ಷ ಏನಪ್ಪಾ ಅಂತಂದು ಹೇಳಿದ್ರೆ. ನೆಕ್ಸ್ಟ್ ಸಬ್ಸಿಡಿ ಕೊಡ್ತಾರಲ್ಲ, ಫ್ರೀ ಆಗಿ ಕೊಡ್ತಾರ. ಸಬ್ಸಿಡೀಸ್ ಕೊಡೋಕೇನಪ್ಪಾ ಅಂತಂದು ಹೇಳಿದ್ರೆ ನೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಅಗ್ರಿಕಲ್ಚರ್ಗೆ ಮತ್ತು ಅಲೈಡ್ ಆಕ್ಟಿವಿಟೀಸ್ಗೆ ಏನ್ ಅಂತಂದು ಹೇಳಿದ್ರೆ ಮೀಸಲಿಡ್ತಿದಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದು ಹೇಳಿದ್ರೆ ಸೇಮ್ ಬಜೆಟ್ ಅನ್ನ ಮತ್ತೆ ಎಲ್ಲಿ ಯೂಸ್ ಮಾಡ್ತಿದಾರ ಅಂತಂದು ಹೇಳಿದ್ರೆ ಜಾಸ್ತಿ ಸ್ಕೀಮ್ಗಳು ಬರ್ತಾವ. ನಿಮ್ಗೆ ಎಲ್ರಿಗೂ ಗೊತ್ತು, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳು ಬರ್ತಾವ. ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ನೋಡ್ರಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತಂದು ಬರುತ್ತೆ, PMAY. ಕನ್ನಡದಾಗ ಬರ್ಕೊಳ್ರಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತಂದು ಬರುತ್ತಾ. ಅದಕ್ಕೇನಪ್ಪಾ ಅಂತಂದು ಹೇಳಿದ್ರೆ 80,000 ಕೋಟಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರಿ, ಸೊ ಇಷ್ಟು ಕೋಟಿ ಏನಂತಂದು ಹೇಳಿದ್ರೆ ಮೀಸಲಿಟ್ಟಿದಾರ. ಇಲ್ಲಿ ಸೈಡ್ಗೆ ಐತ್ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಜಲಜೀವನ್. ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಜಲಜೀವನ್ ಅಂತಂದು ಹೇಳ್ಬಿಟ್ಟು ಒಂದು ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದಾರ, ಜಲಜೀವನ್ ಮಿಷನ್. ಇದಕ್ಕೇನಪ್ಪಾ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಮೀಸಲಿಡ್ತಿದಾರೆ ಇಷ್ಟು ದುಡ್ಡನ್ನ. ಸೊ 70,163. ನಮ್ಗೆ ಇದು ಇಂಪಾರ್ಟೆಂಟ್ ಆಗಲ್ಲ, ಇವು ಇಂಪಾರ್ಟೆಂಟು. ಸೊ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಯಾವಾಗ ಜಾರಿಗೆ ಬಂತು, ಸೊ ಯಾವ್ದೇನಂತಂದು ಹೇಳಿ ಸ್ವಲ್ಪ ನೋಡ್ಕೋಬೇಕು. ಜಲಜೀವನ್ ಮಿಷನ್ ಎಲ್ಲಿ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದು ಹೇಳಿ ನೀವು ನೋಡ್ಕೊಬೇಕಾಗತ್ತ. ಅದಾದ ನಂತರ ನ್ಯಾಷನಲ್ ಹೆಲ್ತ್ ಮಿಷನ್, ಅದೇನು ಇಂಪಾರ್ಟೆಂಟ್ ಆಗಲ್ಲ. ಸಮಗ್ರ ಶಿಕ್ಷಾ, ಎಲ್ರಿಗೂ ಶಿಕ್ಷಣ ಕಲಿಸೋಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ದಪ್ಪ ಅಕ್ಷರದಲ್ಲಿ ಕೊಡೋದು, ಅವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಎದಕ್ ಬರುತ್ತೆ ಇದು? ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತಂದು ಹೇಳಿದ್ರೆ ಇದು ಯಾವ್ದಕ್ ಬರುತ್ತೆ ಅಂತಂದು ಹೇಳಿದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡೋಕೆ, ಹಳ್ಳಿಗಳಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡೋಕೆ 19,000 ಕೋಟಿಯನ್ನ ಏನಂತಂದು ಹೇಳಿದ್ರೆ ಮೀಸಲಿಟ್ಟಿದಾರ. ತುಂಬಾ ಇಂಪಾರ್ಟೆಂಟ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಅದಾದ ನಂತರ ನೆಕ್ಸ್ಟ್ ಅಜೀವಿಕಾ ಅಂತಂದು ಬರುತ್ತ. ಆಮೇಲೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಂತಂದು ಬರುತ್ತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದು ಹೇಳಿದ್ರೆ ಪ್ರಧಾನ ಮಂತ್ರಿ ಕೃಷಿ ಸಂಚಾಯಿ ಯೋಜನೆ. ತುಂಬಾ ಇಂಪಾರ್ಟೆಂಟ್, ಕೃಷಿ ಸಂಚಾಯಿ ಯೋಜನೆ, ಪ್ರಧಾನ ಮಂತ್ರಿ ಕೃಷಿ ಸಂಚಾಯಿ. ಇವಾಗೇನ್ ನಾನು ಹೇಳ್ತಿದ್ದೇನಲ್ಲ, ಇವನ್ನೆಲ್ಲಾನು ಏನಂತಂದು ಹೇಳಿದ್ರೆ ಅವ್ರ ಬಗ್ಗೆ, ಆ ಮಿಷನ್ಸ್ಗಳ ಬಗ್ಗೆ, ಆ ಯೋಜನೆಗಳ ಬಗ್ಗೆ ನೀವು ಫುಲ್ ಡೀಟೇಲ್ ನೋಡ್ಕೊಂಡಿರ್ಬೇಕು. ಪ್ರಧಾನ ಮಂತ್ರಿ ಕೃಷಿ ಸಂಚಾಯಿ ಯೋಜನೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅರ್ಬನ್ ರೀಜುನಿವೇಶನ್ ಮಿಷನ್ ಅಂತಂದು ಹೇಳ್ತೀವಿ. ಅಮೃತ್ ಅಂಡ್ ಸ್ಮಾರ್ಟ್ ಸಿಟಿ ತುಂಬಾ ಇಂಪಾರ್ಟೆಂಟು. ಅಮೃತ್ ಅಂಡ್ ಸ್ಮಾರ್ಟ್ ಸಿಟೀಸ್ ಇವಾಗ ಎಲ್ಲಾ ಕಡೆ ನೋಡ್ರಿ ಸ್ಮಾರ್ಟ್ ಸಿಟೀಸ್ ಆಗಿ ಇದು ಮಾಡ್ತಿದಾರ, ಅಮೃತ್ ಅಂತಂದು ಹೇಳ್ಬಿಟ್ಟು. ಅರ್ಬನ್ ರಿಜುವಿನೇಷನ್ ಮಿಷನ್ ಅಂತಂದು ಹೇಳಿದ್ರೆ ಅವುಗಳನ್ನ ಹೊಸದಾಗಿ ಏನಂತಂದು ಹೇಳಿದ್ರೆ ನಿರ್ಮಾಣ ಮಾಡೋದು, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅಮೃತ್ ಅಂಡ್ ಸ್ಮಾರ್ಟ್ ಸಿಟಿ ನಿರ್ಮಾಣ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ. ಎಲ್ರಿಗೂ ಗೊತ್ತು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದು ಹೇಳ್ಬಿಟ್ಟು ಇದಕ್ಕೆ ಕೂಡ ಏನಂತಂದು ಹೇಳಿದ್ರೆ ಮೀಸಲಿಡ್ತಿದ್ದಾರೆ ಇಷ್ಟೊಂದು ದುಡ್ಡು ಇಂಪಾರ್ಟೆಂಟ್ ಆಗಲ್ಲ. ಏನಂತಂದು ಹೇಳಿದ್ರೆ
ಮಿಷನ್ಸ್ಗಳು ಸ್ಕೀಮ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾವೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಸ್ವಚ್ಛ ಭಾರತ್ ಮಿಷನ್ ಅಂತಂದು ಬರುತ್ತಾ. ಇದು ಯಾವಾಗ ಸ್ಟಾರ್ಟ್ ಆಯಿತು ಏನು ಅಂತಂದು ಹೇಳಿ ನೋಡ್ಕೊಡ್ರಿ, ಸ್ವಚ್ಛ ಭಾರತ್ ಮಿಷನ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವಾಗ್ತಾವ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಅಂತಂದು ಬರುತ್ತೆ. ಆಯುಷ್ಮಾನ್ ಅಂತಂದು ಬಂತಂತಂದು ಹೇಳಿದ್ರೆ ಎಲ್ಲಾನು ಯಾವುದಕ್ಕೆ ರಿಲೇಟೆಡ್ ಆಗ್ತಾವ, ಹೆಲ್ತ್ಗೆ ರಿಲೇಟೆಡ್ ಆಗ್ತಾವ. ಯಾವುದಕ್ಕೆ ರಿಲೇಟೆಡ್? ಹೆಲ್ತ್. ಆಮೇಲೆ ಮಿಷನ್ ಶಕ್ತಿ ಅಂತಂದು ಬರುತ್ತೆ. ಯಾವುದಕ್ಕಂತ ನೋಡ್ರಿ ಬ್ಲೂ ರೆವಲ್ಯೂಷನ್, ತುಂಬಾ ಇಂಪಾರ್ಟೆಂಟು. ನೀಲಿ ಅಂತಂದು ಹೇಳ್ಬಿಟ್ಟು ನೀಲಿ ಕ್ರಾಂತಿ ಅಂತಂದು ಬರುತ್ತಾ, ಬ್ಲೂ ರೆವಲ್ಯೂಷನ್. ಸೊ ನೋಡ್ರಿ ರೆವಲ್ಯೂಷನ್ ಒಳಗಡೆ ಬ್ಲೂ ರೆವಲ್ಯೂಷನ್ ಮಾಡ್ತಾರೆ, ನೀಲಿ ಕ್ರಾಂತಿಯನ್ನ ಮಾಡ್ತಿದ್ದಾರೆ. ಅದ್ರ ಫಾದರ್ ಯಾರು? ಸೊ ನೀಲಿ ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟೈತಿ? ಸಮುದ್ರ ರಿಲೇಟೆಡ್, ಮೀನುಗಳದಾಗಿರ್ಬೋದು ಅಥವಾ ಸಮುದ್ರದಲ್ಲಿ ಏನೇನು ಸಿಗುತ್ತಲ್ಲ ಪ್ರಾಣಿಗಳು, ಸೊ ಅವುಗಳದೆಲ್ಲ ಏನಂತಂದು ಹೇಳಿದ್ರೆ ಜಾಸ್ತಿ ಆರ್ಥಿಕತೆಯನ್ನ ಇದು ಮಾಡೋದು. ಆಮೇಲೆ ನೆಕ್ಸ್ಟ್ ನೋಡ್ರಿ ಸೊ ಉಚ್ಚತರ ಶಿಕ್ಷಣ ಅಭಿಯಾನ ಅಂತಂದು ಬರುತ್ತಾ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಇದೇನಂತಂದು ಹೇಳಿದ್ರೆ ಎಜುಕೇಶನ್ ಸಂಬಂಧಪಟ್ಟಿದ್ದು. ಆಮೇಲೆ ಮಿಷನ್ ವಾತ್ಸಲ್ಯ ಅಂತ ಬರುತ್ತೆ, ತುಂಬಾ ಇಂಪಾರ್ಟೆಂಟು. ಮಿಷನ್ ವಾತ್ಸಲ್ಯ ಅಂತಂದು ಹೇಳ್ಬಿಟ್ಟು ಇದನ್ನ ಬರ್ಕೊಡ್ರಿ, ಮಿಷನ್ ವಾತ್ಸಲ್ಯ. ಸೊ ಯಾವ್ದಕ್ಕೆ ಸಂಬಂಧಪಟ್ಟೈತೆ ಅಂತಂದು ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಗ್ರಾಮ ಸ್ವರಾಜ್ ಅಭಿಯಾನ ಅಂತಂದು ಹೇಳ್ತೀವಿ. ವಿಲೇಜ್ಗಳನ್ನ ಏನಂತಂದು ಹೇಳಿದ್ರೆ ಇಂಪ್ರೂವೈಸೇಷನ್ ಮಾಡೋದು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಮತ್ತೆ ಯಾವ್ದು ಸ್ಕೀಮ್ ಬರುತ್ತೆ ಅಂತಂದು ಹೇಳಿದ್ರೆ ನೋಡ್ರಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತಂದು ಹೇಳ್ಬಿಟ್ಟು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಅಂತಂದು ಹೇಳ್ಬಿಟ್ಟು ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಇದಕ್ಕೂ ಕೂಡ ಏನಂತಂದು ಹೇಳಿದ್ರೆ 60,000 ಕೋಟಿಯನ್ನ ಮೀಸಲಿಡ್ತಿದಾರ. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ, ಎಲ್ಲಾನು ಏನಂತಂದು ಹೇಳಿದ್ರೆ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ರಿ, ಎಲ್ಲಾನು ಇಂಪಾರ್ಟೆಂಟ್. ಇದ್ರಲ್ಲಿ ಯಾವ್ದಾದ್ರು ಒಂದ್ 2-3 ಕೇಳ್ಬಿಡ್ತಾನ GK ಒಳಗಡೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಅಂದ್ರೆ ಏನಂತಂದು ಹೇಳಿದ್ರೆ ಅಕ್ಕಿಯನ್ನ ಕೊಡೋದು. ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಅಂತಂದು ಹೇಳಿ ಬರುತ್ತೆ, ಅನ್ನ ಯೋಜನೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಬಾರ್ಡರ್ ಅಲ್ಲಿ ರೋಡ್ಗಳನ್ನ ನಿರ್ಮಾಣ ಮಾಡೋಕಂತಂದು ಹೇಳಿದಾರೆ. ಸೊ ಅಷ್ಟೊಂದೇನು ಇದು ತಗೋಕ್ ಹೋಗ್ಬೇಡ್ರಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಾಗತ್ತ? ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂದ್ರ ಮನೆಗಳನ್ನ ಕಟ್ಟಿಸ್ಕೊಡೋದು. ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂತಂದು ಬರುತ್ತ. ಈಗ ಏನ್ ಹೇಳಿದ್ನಲ್ಲ, ನಾನು ಏನ್ ಹೇಳಿದ್ನಲ್ಲ, ಈ ಎಲ್ಲವನ್ನ ಏನಂತಂದು ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಇನ್ನೊಂದ್ಸರಿ ಸ್ಟಡಿ ಮಾಡ್ಕೊಬೇಕು. ಎಸ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ಅಬುದಾಬಿ ಒಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ ಅಬುದಾಬಿ ಒಳಗಡೆ ಒಂದು ಹೊಸ ಟೆಂಪಲ್ ನ ಕಟ್ಸಿದಾರ. ನಿಮ್ಗೆಲ್ರಿಗೂ ಗೊತ್ತಾಯ್ತಾ? ಅಲ್ಲೇನ ಈಗ ಹೆಂಗ್ ರಾಮ ಮಂದಿರವನ್ನ ಅಯೋಧ್ಯೆಯಲ್ಲಿ ಕಟ್ಸಿದಾರಲ್ಲ, ಸೇಮ್ ಹಂಗೆ ಅಬುದಾಬಿ ಒಳಗಡೆ ಏನಂತಂದು ಹೇಳಿದ್ರೆ ಒಂದು ದೊಡ್ಡ ಹಿಂದೂ ಟೆಂಪಲ್ ಅನ್ನ ಕಟ್ಸಿದಾರೆ, ಹಿಂದೂ ಮಂದಿರವನ್ನ. ಸೊ ಅದು ಎಲ್ಲಪ್ಪಾ ಅಂತಂದು ಹೇಳಿದ್ರೆ ಅಬು ಮುರೇಖಾದೊಳಗಡೆ. ಸೊ ಅಬುದಾಬಿದ ಕ್ಯಾಪಿಟಲ್ ಅಬು ಮುರೇಖಾದೊಳಗಡೆ ಕಟ್ಸಿದಾರ. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ? UAE ಒಳಗಡೆ ಬರುತ್ತೆ, UAE ಒಳಗಡೆ. ಸೊ ಆ ಟೆಂಪಲ್ ಯಾವುದು, ಅದ್ರ ಹೆಸರೇನು ಅಂತಂದು ಹೇಳ್ಬಿಟ್ಟು ನೀವು ನೋಡ್ಕೊಬೇಕು. ಎಸ್ ನೆಕ್ಸ್ಟ್ ನೋಡ್ರಿ ಇವಾಗ ರೀಸೆಂಟ್ ಆಗಿ ಲಕ್ಷದ್ವೀಪ, ಎಲ್ರಿಗೂ ಗೊತ್ತೈತಿ ಲಕ್ಷದ್ವೀಪ ಏನಂತಂದು ಹೇಳಿದ್ರೆ ನ್ಯೂಸ್ದಾಗ ಐತಿ. ಯಾವ್ದ್ರ ಜೊತೆಗೆ? ಮಾಲ್ಡೀವ್ಸ್ ಅಲ್ಲಿ ಏನೇನೋ ಆಯ್ತು. ಅಲ್ಲಿ ಏನಂತಂದು ಹೇಳಿದ್ರೆ ಬಹಿಷ್ಕಾರ ಮಾಡಿದ್ರು. ಅಲ್ಲಿ ಅಕ್ಕಿಯನ್ನ ಕಳ್ಸೋದು ಕೂಡ, ಅಕ್ಕಿಯನ್ನ ರಫ್ತು ಮಾಡೋದು ಕೂಡ ಏನಂತಂದು ಹೇಳಿದ್ರೆ ನಮ್ಮ ಇಂಡಿಯಾದವ್ರು ಬ್ಯಾನ್ ಮಾಡಿದಾರೆ. ಸೊ ಎಲ್ರು ಏನಂತಂದು ಹೇಳಿದ್ರೆ ಮಾಲ್ಡೀವ್ಸ್ ಎದಕ್ಕೆ ಹೋಗ್ತಿದ್ರು? ಪ್ರವಾಸಕ್ಕೆ ಹೋಗ್ತಿದ್ರು. ಇವಾಗ ಲಕ್ಷದ್ವೀಪವನ್ನ ಏನಂತಂದು ಹೇಳಿದ್ರೆ ಅದನ್ನ ಪ್ರವಾಸ ಸ್ಥಾನವಾಗಿ ನಿರ್ಮಾಣ ಮಾಡೋಣ ಅಂತಂದು ಹೇಳಿ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ ಅವ್ರು ಏನಂತಂದು ಹೇಳಿದ್ರೆ ಅಲ್ಲಿ ಎದಕ್ಕೆ ಎಷ್ಟು ದುಡ್ಡು? 1,156 ಕೋಟಿಯನ್ನ ಏನಂತಂದು ಹೇಳಿದ್ರೆ ಅಲ್ಲಿ ಬಿಡುಗಡೆ ಮಾಡಿದಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅದರ್ ಏನಂತಂದು ಹೇಳಿದ್ರೆ ಕೊಚ್ಚಿ ಲಕ್ಷದ್ವೀಪ ಐಲ್ಯಾಂಡ್ ಸಬ್ ಮರಿನ್ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಏನಂತಂದು ಹೇಳಿದ್ರೆ ಅಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ ಕೊಚ್ಚಿಯಿಂದ ಏನಂತಂದು ಹೇಳಿದ್ರೆ ಲಕ್ಷದ್ವೀಪದವರೆಗೂ ಅದನ್ನ ರೆಡಿ ಮಾಡೋಕೆ ಇದು ಮಾಡ್ತಿದಾರ. ಇಂಟರ್ನೆಟ್ ಕನೆಕ್ಷನ್ ಕೊಡೋ ಸಲುವಾಗಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟು, ಅಲ್ಲಿ ಏನೇನು ಯಾವ್ಯಾವ್ದೇ ಎನ್ಹಾನ್ಸ್ಮೆಂಟ್ ಮಾಡ್ಕೋಬೇಕಂದಾರ ಅಂತಂದು ಹೇಳಿದ್ರೆ ಟೋಟಲ್ ಲಕ್ಷದ್ವೀಪನ ಏನಂತಂದು ಹೇಳಿದ್ರೆ ಪ್ರವಾಸ ಸ್ಥಾನವಾಗಿ ಚಿಕ್ಕ ಏನಂತಂದು ಹೇಳಿದ್ರೆ ದ್ವೀಪಗಳಿದಾವ. ನೀವೇನ್ ಮಾಡ್ಕೋಬೇಕು? ಲಕ್ಷದ್ವೀಪದ ಬಗ್ಗೆ ಜಿಯೋಗ್ರಫಿ ಏನೇನ್ ಬರುತ್ತಾ ಅದನ್ನೊಂದು ಸ್ವಲ್ಪ ನೀವೇನಪ್ಪಾ ಅಂತಂದು ಹೇಳಿದ್ರೆ ನೋಡ್ಕೋಬೇಕು ಈ ಸಾರಿ. ಎಸ್ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂತಂದು ಹೇಳಿದ್ರೆ ಪೃಥ್ವಿ ವಿಜ್ಞಾನ ಅಂತಂದು ಹೇಳ್ಬಿಟ್ಟು ಕನ್ನಡದಾಗ ಬರ್ಕೊಡ್ರೆ ನಡೆಯುತ್ತಾ. ಪೃಥ್ವಿ ವಿಜ್ಞಾನ ಅಂತಂದು ಹೇಳ್ಬಿಟ್ಟು ಒಂದು ಸ್ಕೀಮ್ ಅನ್ನ ಏನಪ್ಪಾ ಅಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ರೀಸೆಂಟ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದಕ್ಕೇನಪ್ಪಾ ಅಂತಂದು ಹೇಳಿದ್ರೆ 4,797 ಕೋಟಿಯನ್ನ ಏನ್ ಮಾಡ್ತಿದಾರೆ ಅಂತಂದು ಹೇಳಿದ್ರೆ ಮೀಸಲಿಡ್ತಿದಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದ್ರದ್ದು
ಪೃಥ್ವಿ ವಿಜ್ಞಾನ ಸ್ಕೀಮದ್ ಏನಪ್ಪಾ ಅಂತಂದ ಹೇಳಿದ್ರೆ ಟೈಮಿಂಗ್ ಏನಂತಂದ ಹೇಳಿದ್ರೆ 2021ರಿಂದ 2026ವರೆಗೂ ಅಂತಂದು ಹೇಳಿದಾರ. ಸೊ ಆಲ್ರೆಡಿ ಸ್ಟಾರ್ಟ್ ಆಗೈತಿದ. ಪೃಥ್ವಿ ವಿಜ್ಞಾನ ಸ್ಕೀಮ್ ಅಂತಂದ ಹೇಳಿದ್ರೆ ನಮ್ಮ ಭೂಮಿಯ ಬಗ್ಗೆ ಸ್ಟಡಿ ಮಾಡೋದು. ಈಗ ನೋಡಿರ್ಬೋದು ಏನೇನಿರ್ತಾವ ಭೂಮಿ ಮೇಲೆ. ವೆದರ್ ಐತೆ, ವೆದರ್ ಅಂತಂದ ಹೇಳಿದ್ರೆ ವಾಯುಗುಣ, ಹವಾಮಾನ ಅಂತಂದ ಹೇಳ್ತೀವಿ. ಆಮೇಲೆ ಓಸಿಯಾನಿಕ್ ಅಂದೇನಂತಂದ್ರೆ ಸಮುದ್ರಗಳ ಬಗ್ಗೆ ಅಧ್ಯಯನ ಮಾಡೋದು. ಆಮೇಲೆ ಕ್ಲೈಮೇಟಿಕ್ ಹಜಾರ್ಡ್ಸ್ ಅಂತಂದ ಹೇಳ್ತೀವಿ. ಇವಾಗ ಸಡನ್ ಆಗಿ ಬೆಂಕಿ ಹತ್ಕೊಳ್ಳುತ್ತಾ, ಆಮೇಲೆ ಹಿಮ ಎಲ್ಲ ಕರ್ಗೋಗುತ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ಭೂಮಿಯ ಅಂತರಾಳದ ಬಗ್ಗೆ ಸ್ಟಡಿ ಮಾಡೋದು, ಕ್ಲೈಮೇಟ್ ಚೇಂಜ್ ಬಗ್ಗೆ ಸ್ಟಡಿ ಮಾಡೋದು. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇದರಲ್ಲಿ ಬರ್ತಾವ. ಪೋಲಾರ್ ಅಂತಂದ ಹೇಳಿದ್ರೆ ಧ್ರುವಗಳ ಬಗ್ಗೆ ಸ್ಟಡಿ ಮಾಡೋದು, ಓಷಿಯನ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋದು. ಆಮೇಲೆ ಟೆಕ್ನಾಲಜಿಗಳನ್ನ ಏನಂತಂದ ಹೇಳಿದ್ರೆ ಬಿಲ್ಡ್ ಮಾಡ್ಕೊಳ್ಳೋದು. ಎದಕ್ಕೆ ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವ ಅಂತಂದ ಹೇಳಿದ್ರೆ ವೆದರ್ ಫೋರ್ಕಾಸ್ಟ್ ಮಾಡೋಕ್ಕೆ, ಆಮೇಲೆ ವಾರ್ನಿಂಗ್ ಗಳನ್ನ ಕೊಡಕ್ಕೆ. ಈಗ ಸೈಕ್ಲೋನ್ಗಳು ಬರ್ತಾವ, ಫ್ಲಡ್ಸ್ ಬರ್ತಾವ, ಸುನಾಮಿ, ಅರ್ಥಕ್ವೇಕ್, ಇವೆಲ್ಲ ಏನಂತಂದ ಹೇಳಿದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿವೆಲ್ಲ. ಸೊ ಇವುಗಳ ಬಗ್ಗೆ ಸ್ಟಡಿ ಮಾಡಿ ಭೂಮಿಯ ಬಗ್ಗೆ ಸ್ಟಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಪೃಥ್ವಿ ವಿಜ್ಞಾನ ಸ್ಕೀಮ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅವಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಗೋಲ್ಡನ್ ಗ್ಲೋಬ್ ಅಂತಂದು ಹೇಳ್ತೀವಿ. ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2024. ಇದು ಎಷ್ಟನೇ ಆವೃತ್ತಿ ಅಂತಂದ ಹೇಳಿದ್ರೆ 81ನೇ ಆವೃತ್ತಿಯ, ಅಂದ್ರೆ 81ನೇ ಸಾರಿ ಏನಂತಂದ ಹೇಳಿದ್ರೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಅನ್ನ ಕೊಡ್ತಿದ್ದಾರೆ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳನ್ನ ಅಷ್ಟೇ ಹೇಳ್ತೀನಿ, ಎಲ್ಲ ಡಿಸ್ಕಷನ್ ಮಾಡಕ್ ಹೋಗಲ್ಲ. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ರಿ. ಇಲ್ಲಿ ನೋಡ್ರಿ ಬೆಸ್ಟ್ ಫಿಲ್ಮ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಓಪನ್ ಹ್ಯಾಮರ್ ಅಂತಂದ ಹೇಳ್ತೀವಿ. ಸೊ ಯಾವ್ದಪ್ಪ ಅಂತಂದ ಹೇಳಿದ್ರೆ ಓಪನ್ ಹ್ಯಾಮರ್ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ಒಂದು ನ್ಯೂಕ್ಲಿಯರ್ ವೆಪನ್ ಅನ್ನ ರೆಡಿ ಮಾಡೋದ್ರ ಬಗ್ಗೆ ಇದೊಂದು ಮೂವಿ ಐತೆ, ಓಪನ್ ಹ್ಯಾಮರ್. ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಬೆಸ್ಟ್ ಆಕ್ಟ್ರೆಸ್ ಯಾರಪ್ಪ ಅಂತಂದ ಹೇಳಿದ್ರೆ ಲಿಲ್ಲಿ ಗ್ಲಾಡ್ಸ್ಟೋನ್ ಅಂತಂದ ಹೇಳ್ತೀವಿ. ಯಾರು? ಲಿಲ್ಲಿ ಗ್ಲಾಡ್ಸ್ಟೋನ್. ತುಂಬಾ ಇಂಪಾರ್ಟೆಂಟ್. ಲಿಲ್ಲಿ ಗ್ಲಾಡ್ಸ್ಟೋನ್ ಅಂತಂದ ಹೇಳಿ ಬೆಸ್ಟ್ ಆಕ್ಟ್ರೆಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟು ಬೆಸ್ಟ್ ಫಿಲ್ಮ್ ಮ್ಯೂಸಿಕಲ್ ಆಮೇಲೆ ಕಾಮಿಡಿ ಒಳಗಡೆ. ಬೆಸ್ಟ್ ಫಿಲ್ಮ್ ಕಾಮಿಡಿ ಒಳಗಡೆ ಯಾವ್ದಂತಂದ ಹೇಳಿದ್ರೆ ಪೂವರ್ ಥಿಂಗ್ಸ್ ಅಂತಂದ ಹೇಳ್ತೀವಿ. ಆಮೇಲೆ ಬೆಸ್ಟ್ ಆಕ್ಟರ್ ಯಾರಪ್ಪ ಅಂತಂದ ಹೇಳಿದ್ರೆ, ಸೊ ಇಲ್ಲಿ ನೋಡ್ರಿ ಬೆಸ್ಟ್ ಆಕ್ಟರ್ ಯಾರಂತಂದ ಹೇಳಿದ್ರೆ ಪಾಲ್ ಗಿಮಾಟಿ ಅಂತಂದ ಹೇಳ್ತೀವಿ. ಪಾಲ್ ಗಿಮಾಟಿ. ಸೊ ಇಷ್ಟನ್ನ ನೆನ್ಪಿಟ್ಕೊಟ್ರೆ ಉಳಿದೆಲ್ಲ ಬೇಕಾದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಡ್ರಿ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ, ತುಂಬಾ ಇಂಪಾರ್ಟೆಂಟು. ನಮ್ದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಯಾರಪ್ಪ ಅಂತಂದ ಹೇಳಿದ್ರೆ ಇವಾಗ ಜಯಶಂಕರ್ ಅವ್ರ ಏನಂತಂದ ಹೇಳಿದ್ರೆ ನೇಪಾಳಕ್ಕೆ ಹೋಗಿ ಮೀಟ್ ಆಗಿದಾರ ಈ ಜನವರಿ ಮಂತಲ್ಲಿ. ಸೊ ಅವ್ರ ಜೊತೆಗೆ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ಜಾಯಿಂಟ್ ಕಮಿಷನ್ ಮೀಟಿಂಗ್ ಅನ್ನ ಮಾಡಿದಾರ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ಏನಂತಂದ ಹೇಳಿದ್ರೆ 10,000 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ನ ಏನಂತಂದ ಹೇಳಿದ್ರೆ ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತಂದ ಹೇಳಿ ಪ್ಲಾನಿಂಗ್. ಸೊ ಟೋಟಲ್ ಎಷ್ಟು? 10,000 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ರೀಸೆಂಟ್ ಆಗಿ ಅವಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾರು? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಅದು ಸ್ಪೋರ್ಟ್ಸ್ ಅಲ್ಲಿ ಅರ್ಜುನ್ ಅವಾರ್ಡ್ಸ್ ಅಂತಂದು ಬರ್ತಾವ, ಆಮೇಲೆ ದ್ರೋಣಾಚಾರ್ಯ ಅವಾರ್ಡ್ಸ್ ಅಂತಂದು ಬರ್ತಾವ. ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಂತ ಹೋಗ್ತೀನಿ. ಅದ್ರ ಎಲ್ರು ಏನಂತಂದ ಹೇಳಿದ್ರೆ ನೋಟ್ಸ್ ಮಾಡ್ಕೊಂತ ಹೋಗಿ. ಎಸ್, ಇಲ್ಲಿ ನೋಡ್ರಿ ಯಾರ್ಯಾರಿಗೆ ಅರ್ಜುನ್ ಅವಾರ್ಡ್ಸ್ ಗಳು ಬಂದಿದಾವ ಅವುಗಳನ್ನ ಒಂದು ಸ್ವಲ್ಪ ನೋಡ್ಕೊಳ್ರಿ. ಸ್ಪೋರ್ಟ್ಸ್ ಇದ್ರಲ್ಲಿ ನಮ್ಗೆ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ. ಮೊಹಮ್ಮದ್ ಶಮಿ ಅವ್ರಿಗೆ ಏನಂತಂದ ಹೇಳಿದ್ರೆ ಕ್ರಿಕೆಟ್ ಅಲ್ಲಿ ಕೊಟ್ಟಿದಾರ. ಕಬಡ್ಡಿ ಒಳಗಡೆ ಪವನ್ ಶರಾವತ್ ಕೊಟ್ಟಿದಾರ. ಆಮೇಲೆ ನೆಕ್ಸ್ಟ್ ಕಬಡ್ಡಿ ಒಳಗಡೆ ರಿತು ನೇಗಿ ಅಂತಂದ ಹೇಳಿ ಅವ್ರು ಕೊಟ್ಟಿದಾರ. ಚೆಸ್ ಒಳಗಡೆ ಯಾರಪ್ಪ ಅಂತಂದ ಹೇಳಿದ್ರೆ ವೈಶಾಲಿ ಅಂತಂದ ಹೇಳ್ತೀವಿ. ಆಮೇಲೆ ಅಥ್ಲೆಟಿಕ್ಸ್ ಒಳಗಡೆ ಮುರಳಿ ಶ್ರೀಶಂಕರ್. ಆಮೇಲೆ ಅಥ್ಲೆಟಿಕ್ಸ್ ಇನ್ನೊಬ್ರು ಯಾರಪ್ಪ ಅಂತಂದ ಹೇಳಿದ್ರೆ ಪರುಲ್ ಚೌಧರಿ. ಆಮೇಲೆ ಹಾಕಿ ಒಳಗಡೆ ಕೃಷ್ಣನ್ ಬಹದ್ದೂರ್ ಪಾಠಕ್. ಆಮೇಲೆ ಹಾಕಿ ಒಳಗಡೆ ಇನ್ನೊಬ್ರು ಯಾರು ನೋಡ್ರಿ ಸುಶೀಲ್ ಚಾನು ಅಂತಂದ ಹೇಳ್ತೀವಿ. ಆಮೇಲೆ ರೆಸ್ಲಿಂಗ್ ಕುಸ್ತಿ ಒಳಗಡೆ ಸುನಿಲ್ ಕುಮಾರ್. ಆಮೇಲೆ ಅಂತಿಮ್ ಪಂಗಲ್ ಮೂವಿ ಬಂದೈತ್ ನೋಡ್ರಿ. ಸೊ ಇವ್ರ ಅಕ್ಕ ಮತ್ತು ಇವ್ರ ನಡುವೆ ಇದು ರೆಸ್ಲಿಂಗ್ ಒಳಗಡೆ. ಆಮೇಲೆ ಆರ್ಚರಿ ಒಳಗಡೆ ಬಿಲ್ಲು ಬಾಣ ಬಿಡ್ತಾರಲ್ಲ ಅದ್ರ ಒಳಗಡೆ ಅದಿತಿ ಸ್ವಾಮಿ. ಆಮೇಲೆ ಓಜಾಸ್ ಅಂತಂದ ಹೇಳಿ ಇಬ್ಬರು ಜನರಿಗೆ. ಟೇಬಲ್ ಟೆನ್ನಿಸ್ ಒಳಗಡೆ ಅಹಿಕಾ ಮುಖರ್ಜಿ ಅವರಿಗೆ. ಆಮೇಲೆ ನೆಕ್ಸ್ಟ್ ಬಾಕ್ಸಿಂಗ್ ಒಳಗಡೆ ಮೊಹಮ್ಮದ್ ಹಸ್ಮುದ್ದೀನ್ ಅಂತಂದು ಕೊಟ್ಟಿದ್ದಾರೆ ಅವರಿಗೆ. ಶೂಟಿಂಗ್ ಒಳಗಡೆ ಇಶಾ ಸಿಂಗ್ಗೆ. ಜಸ್ಟ್ ಒಂದ್ಸರಿ ಏನಂತಂದ ಹೇಳಿದ್ರೆ ನೆನ್ಪಿಟ್ಕೊಡ್ರಿ. ಶೂಟಿಂಗ್ ಒಳಗಡೆ ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮರ್. ಆಮೇಲೆ ಉಷು ಒಳಗಡೆ ನೋರೆಮ್ ರೋಶಿಬಿನಾ ದೇವಿ ಅವರಿಗೆ. ಆಮೇಲೆ ಗಾಲ್ಫ್ ಒಳಗಡೆ ದೀಕ್ಷಾ ಧಾಗರ್. ಸೊ ತುಂಬಾ ಇಂಪಾರ್ಟೆಂಟ್ ಯಾವ ಸ್ಪೋರ್ಟ್ಸ್ಗಳಿದಾವಲ್ಲ ಅವ್ರ ಬಗ್ಗೆ ಕೇಳ್ಬೋದು ನಿಮಗೆ. ಉಳಿದಿದ್ದು ನನ್ಗೆ ಅಷ್ಟೊಂದೇನಿದು ಇಲ್ಲ, ಅಷ್ಟು ಕೇಳೋ ಬದಲು ಏನಂತಂದ ಹೇಳಿದ್ರೆ ಹಾಕಿ ಒಳಗಡೆ ಕೇಳ್ಬೋದು, ಕಬಡ್ಡಿ ಅಥವಾ ಕ್ರಿಕೆಟ್ ಆರ್ಚರಿ ಒಳಗಡೆ ಕೇಳ್ಬೋದು, ಬಾಕ್ಸಿಂಗ್ ಇವನ್ ಸ್ವಲ್ಪ ಏನಂತಂದ ಹೇಳಿದ್ರೆ
ನೋಡ್ಕೊಳ್ರಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನ್ ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ರೀಸೆಂಟ್ ಆಗಿ ಪಾಸ್ಪೋರ್ಟ್ ರ್ಯಾಂಕಿಂಗ್ ಅನ್ನ ಬಿಟ್ಟಿದ್ದಾರೆ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಅನ್ನ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನು, ಸಿಂಗಾಪುರ್, ಸ್ಪೇನು ಇವೇನಂತಂದ ಹೇಳಿದ್ರೆ ಟಾಪ್ ಅಲ್ಲಿರುವ ಕಂಟ್ರೀಸ್ಗಳು ಪಾಸ್ಪೋರ್ಟ್ ರ್ಯಾಂಕಿಂಗ್ ಒಳಗಡೆ. ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ಸ್ ಅಂತಂದ ಹೇಳ್ತೀವಿ ಫ್ರಾನ್ಸ್, ಜರ್ಮನಿ, ಇಟಲಿ, ಮೇನ್ 3 ಫ್ರಾನ್ಸ್, ಜರ್ಮನಿ, ಇಟಲಿ. ಜಸ್ಟ್ ನಮ್ಮ ಇಂಡಿಯಾದಷ್ಟು ನೋಡ್ಕೊಳ್ರಿ, ನಮ್ದು ಇಂಡಿಯಾದ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ ಇವಾಗ 80 ಐತೆ. ಎಷ್ಟೈತಿ? 80 ಐತಿ. ಇದೊಂದು ಸ್ವಲ್ಪ ಬರ್ದಿಟ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ ಇನ್ನೊಂದು ಪಾಯಿಂಟ್ ನ ಬಿಟ್ವಿ. ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಇದನ್ನ ಮೊದಲು ಏನಂತ ಕರಿತಿದ್ರು? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಾ ಇದ್ರು. ಇವಾಗ ಅದನ್ನ ಚೇಂಜ್ ಮಾಡಿದಾರೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಂದ್ ಮಾಡಿದಾರೆ. ಸೊ ಇದನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ ಸಾತ್ವಿಕ್ ಸಿರಾಜ್ ಅವರಿಗೆ, ಆಮೇಲೆ ಚಿರಾಗ್ ಶೆಟ್ಟಿ. ಯಾರ್ಯಾರಿಗೆ? ಸಾತ್ವಿಕ್ ಸಿರಾಜ್, ಆಮೇಲೆ ಇನ್ನೊಬ್ರು ಯಾರು ಅಂತಂದ ಹೇಳಿದ್ರೆ ಚಿರಾಗ್ ಶೆಟ್ಟಿ ಅವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಇವಾಗ ರೀಸೆಂಟ್ ಆಗಿ ಇದರ ನೇಮ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಯಾರಿಗೆ ಕೊಟ್ಟರು ಅಂತ ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ದ್ರೋಣಾಚಾರ್ಯ ಅವಾರ್ಡ್ ಅಂತಂದ್ ಬರುತ್ತೆ. ದ್ರೋಣಾಚಾರ್ಯ ಇದನ್ನ ಯಾರಿಗೆ ಕೊಡ್ತಾರ? ದ್ರೋಣಾಚಾರ್ಯ ಅವಾರ್ಡ್ಸ್ ಗಳನ್ನ ಗುರುಗಳಿಗೆ, ಕೋಚ್ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರ. ಅದರಲ್ಲಿ ಯಾರಂತಂದ ಹೇಳಿದ್ರೆ ಗಣೇಶ್ ಪ್ರಭಾಕರನ್, ಮಲ್ಲಕಂಬ. ನೋಡ್ರಿ ತುಂಬಾ ಡಿಫ್ರೆಂಟ್ ಆಗೈತಿ ಮಲ್ಲಕಂಬ ಹತ್ತೋದು. ಗಣೇಶ್ ಪ್ರಭಾಕರನ್ ಅವರಿಗೆ, ಗಣೇಶ್ ಪ್ರಭಾಕರನ್ ಅವ್ರಿಗೆ ಕೊಟ್ಟಿದ್ದಾರೆ. ಆಮೇಲೆ ಮಹಾವೀರ್ ಸೈನಿ ಪ್ಯಾರಾ ಅಥ್ಲೆಟಿಕ್ಸ್ ದವ್ರಿಗೆ, ಮಹಾವೀರ್ ಸೈನಿ ಅವರಿಗೆ. ಆಮೇಲೆ ಕುಸ್ತಿ ಒಳಗಡೆ ಲಲಿತ್ ಕುಮಾರ್, ಕುಸ್ತಿ ಒಳಗಡೆ ಯಾರು ಕೊಟ್ಟಿದಾರ? ಲಲಿತ್ ಕುಮಾರ್ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಚೆಸ್ ಒಳಗಡೆ RB ರಮೇಶ್ ಅವ್ರಿಗೆ, RB ರಮೇಶ್. ಆಮೇಲೆ ಶಿವೇಂದ್ರ ಸಿಂಗ್ ಹಾಕಿ ಕೋಚ್ ಶಿವೇಂದ್ರ ಸಿಂಗ್ ಅವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ಜನ ಎಲ್ಲರೂ ಕೋಚ್ಗಳು ಇವರು. ಗಣೇಶ್ ಪ್ರಭಾಕರನ್, ಮಹಾವೀರ್ ಸೈನಿ, ಲಲಿತ್ ಕುಮಾರು, RB ರಮೇಶ್, ಆಮೇಲೆ ಶಿವೇಂದ್ರ ಸಿಂಗ್ ಅವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ದ್ರೋಣಾಚಾರ್ಯ ಅವಾರ್ಡ್. ಆಮೇಲೆ ಇನ್ನೊಂದು ಬರುತ್ತಾ ಧ್ಯಾನ್ ಚಂದ್ ಲೈಫ್ ಟೈಮ್ ಅವಾರ್ಡ್ ಅಂತಂದ ಹೇಳ್ಬಿಟ್ಟು, ಧ್ಯಾನ್ ಚಂದ್ ಲೈಫ್ ಟೈಮ್ ಅವಾರ್ಡ್ ಅಂತಂದ ಹೇಳಿ ಇವ್ರ ಕವಿತಾ, ಆಮೇಲೆ ಮಂಜುಸ್ ಕನ್ವಾರ್, ಆಮೇಲೆ ಸೊ ವಿನಿ ಕುಮಾರ್ ಶರ್ಮಾ ಅವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 3 ಜನ ಕೊಟ್ಟಿದಾರ. ಆಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಅಂತಂದ್ ಬರುತ್ತಾ. ಯಾವುದು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ. ಸೊ ಇದ್ರ ವಿನ್ನರ್ ಯಾರಪ್ಪ ಅಂತಂದ ಹೇಳಿದ್ರೆ ಗುರು ನಾನಕ್ ಯೂನಿವರ್ಸಿಟಿ ಅವರು, ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅವರು ಅಮೃತ್ಸರ್ದವ್ರು ಏನಪ್ಪಾ ಅಂತಂದ ಹೇಳಿದ್ರೆ ವಿನ್ನರ್ ಆಗಿದ್ದಾರೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇನ್ನೊಂದು ಅವಾರ್ಡ್ ಬರುತ್ತಾ ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ ಅಂತಂದ ಹೇಳ್ಬಿಟ್ಟು. ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ ಅಂದ್ರೆ ಕ್ಲೀನ್ ಆಗಿರೋದು, ಸ್ವಚ್ಛ ಸರ್ವೇಕ್ಷಣ ಅವಾರ್ಡ್ ಅಂತಂದ ಹೇಳಿ ಬರುತ್ತಾ. ಸೊ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸ್ವಚ್ಛ ನಗರ ಅವಾರ್ಡ್ ಕೊಡ್ತಾರ. ಅತಿ ಸ್ವಚ್ಛ ನಗರ ಯಾವ್ದೈತೆ ಅಂತಂದ ಹೇಳ್ಬಿಟ್ಟು ಅವಾರ್ಡ್ ಅನ್ನ ಕೊಡ್ತಾರ. ಈ ಟೈಮ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಇಂದೋರ್, ಆಮೇಲೆ ಇನ್ನೊಂದು ಯಾವ್ದು ಅಂತಂದ ಹೇಳಿದ್ರೆ ಸೂರತ್. ಇವೆರಡು ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇದಾವೆ, ಇಂದೋರ್ ಮತ್ತು ಸೂರತ್. ಇಂದೋರ್ ಏನಂತಂದ ಹೇಳಿದ್ರೆ ಇಲ್ಲಿವರೆಗೂ 7th ಟೈಮ್ ಕಂಟಿನ್ಯೂಸ್ ಆಗಿ 7th ಟೈಮ್ ಕೂಡ ಅವಾರ್ಡ್ ಗೆದ್ಕೊಂಡೈತೆ. ಇಂದೋರ್ ಅತಿ ಹೆಚ್ಚು ಕ್ಲೀನೆಸ್ಟ್ ಸಿಟಿ ಅಂತಂದ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವ್ದು ಕೊಡ್ತಿದೆ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ, ಯಾವ ರಾಜ್ಯ ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಆಯ್ತಪ್ಪ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರ ಅಂತಂದು ಅವಾರ್ಡ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಏನಂತಂದ ಹೇಳಿದ್ರೆ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅಂತಂದ ಹೇಳ್ಬಿಟ್ಟು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಥೀಮ್ ಏನಿತ್ತಪ್ಪ ಅಂತಂದ ಹೇಳಿದ್ರೆ ಕ್ಲೀನ್ಲಿನೆಸ್ ಸರ್ವೆ 2024 ಏನ್ ಮಾಡಿದ್ರಲ್ಲ, ಇದ್ರದ್ದು ಥೀಮ್ ಏನಂತಂದ ಹೇಳಿದ್ರೆ ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡೋದು, ಕಡಿಮೆ ಮಾಡು, ರೀಯೂಸ್ ಅಂದ್ರೆ ಇನ್ನೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ರಿಪೀಟ್ ಆಗಿ ಯೂಸ್ ಮಾಡೋದು, ರೀಯೂಸ್. ಆಮೇಲೆ ರೀಸೈಕಲ್ ಅಂದ್ರೆ ಇನ್ನೊಮ್ಮೆ ಏನಂತಂದ ಹೇಳಿದ್ರೆ ಅಂದ್ರೆ ರಿಟರ್ನ್ ಏನಂತಂದ ಹೇಳಿದ್ರೆ ಅದನ್ನ ಉತ್ಪತ್ತಿ ಮಾಡೋದು. ರೆಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲ್ ಅಂತಂದ ಹೇಳ್ಬಿಟ್ಟು ಇಲ್ಲಿದೆ ನೋಡ್ರಿ. ಸೊ ಅದ್ರ ಥೀಮ್ ಆಗೈತೆ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಅವಾರ್ಡ್ ಬರುತ್ತೆ ಎಮ್ಮಾ ಅವಾರ್ಡ್ಸ್ ಅಂತಂದ ಹೇಳ್ಬಿಟ್ಟು, ತುಂಬಾ ಇಂಪಾರ್ಟೆಂಟ್ ಎಮ್ಮಾ ಅವಾರ್ಡ್ಸ್ ಅಂತಂದ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಇದೇ ಸರಿಗೆ. ಸೊ ಇಲ್ಲಿದೆ ನೋಡಿ 2024. ಸೊ ಬೆಸ್ಟ್ ಡ್ರಾಮಾ ಸಿರೀಸ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಸಕ್ಸೆಷನ್ ಅಂತಂದ ಹೇಳ್ತೀವಿ. ಆಮೇಲೆ ಕಾಮಿಡಿ ಸಿರೀಸ್ ಏನಂತಂದ ಹೇಳಿದ್ರೆ ದ ಬಿಯರ್ ಅಂತಂದ ಹೇಳ್ತೀವಿ. ಲೀಡ್ ಆಕ್ಟ್ರೆಸ್ ನಾಯಕಿ ನಟಿ ಯಾರಪ್ಪ ಅಂತಂದ ಹೇಳಿದ್ರೆ ಸಾರಾ ಸ್ನೂಕ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಲೀಡ್ ಆಕ್ಟರ್ ಇನ್ ಡ್ರಾಮಾ ಸಿರೀಸ್ ಒಳಗಡೆ ಯಾರಪ್ಪ ಅಂತಂದ ಹೇಳಿದ್ರೆ ಕಿರಣ್ ಕುಲ್ಕಿನ್ ಅಂತಂದ ಹೇಳ್ಬಿಟ್ಟು, ಕಲ್ಕಿನ್ ಅಥವಾ ಕಿರಣ್ ಕುಲ್ಕಿನ್ ಯಾವ್ದು ಇಲ್ಲಿದೆ ನೋಡ್ರಿ. ಸೊ ಇದನ್ನೇನಂತಂದ ಹೇಳಿದ್ರೆ ನೀವು ಒಂದ್ ಸ್ವಲ್ಪ ನೋಡ್ಕೊಬೇಕು, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ICC ಪ್ಲೇಯರ್ಸ್ ಆಫ್ ದಿ ಮಂತ್ ಅಂತಂದ ಹೇಳ್ಬಿಟ್ಟು ಡಿಸೆಂಬರ್ ಅಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ? ಪ್ಯಾಟ್ ಕಮಿನ್ಸ್ ಮತ್ತು ದೀಪ್ತಿ ಶರ್ಮಾದವ್ರಿಗೆ. ಇದು ನಿಮ್ ಕ್ರಿಕೆಟ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಂಗಿಲ್ಲ, ಜಸ್ಟ್ ನೋಡ್ಕೊಳ್ರಿ.
ಆಮೇಲೆ ನೆಕ್ಸ್ಟ್ ಮಿಲಿಟರಿ ಒಳಗಡೆ ಟಾಪ್ ಪವರ್ಫುಲ್ ಮಿಲಿಟರಿಯನ್ನು ಹೊಂದಿರುವ ದೇಶಗಳು ಯಾವುವು ಅಂತಂದು ಹೇಳ್ಬಿಟ್ಟು ರ್ಯಾಂಕ್ ಅನ್ನ ಬಿಟ್ಟಿದ್ದಾರೆ. ಜಸ್ಟ್ ರ್ಯಾಂಕ್ಗಳನ್ನ ನೆನಪಿಟ್ಕೊಡ್ರಿ. ಅತಿ ಸ್ಟ್ರಾಂಗೆಸ್ಟ್ ಮಿಲಿಟರಿಯನ್ನು ಹೊಂದಿರೋದು ಫಸ್ಟ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಅಂತಂದು ಹೇಳ್ತೀವಿ. ಸೆಕೆಂಡ್ ಯಾವುದು? ರಷ್ಯಾ. ಥರ್ಡ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಚೀನಾ. ಫೋರ್ತ್ ಯಾವ್ದು ಅಂತಂದು ಹೇಳಿದ್ರೆ ನಮ್ದು ಇಂಡಿಯಾ ಅಂತಂದು ಹೇಳ್ತೀವಿ. ಸೊ ಫಸ್ಟು ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೆಕೆಂಡ್ ರಷ್ಯಾ, ಆಮೇಲೆ ಥರ್ಡ್ ಚೀನಾ, ಆಮೇಲೆ ಫೋರ್ತ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಇಂಡಿಯಾ, ಫಿಫ್ತ್ ಸೌತ್ ಕೊರಿಯಾ ಅಂತಂದು ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ಗಳನ್ನ ಅತಿ ಅಂದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಮಿಲಿಟರಿಯನ್ನು ಹೊಂದಿರುವಂತಹ ದೇಶಗಳಿವು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಅವಾರ್ಡ್ ಬರುತ್ತಾ, ಬೆಸ್ಟ್ ಫಿಫಾ ಫುಟ್ಬಾಲ್ ಅವಾರ್ಡ್ಸ್ ಅಂತಂದು ಹೇಳ್ಬಿಟ್ಟು. ಸೊ ಅದರಲ್ಲಿ ಮೆನ್ಸ್ ಬೆಸ್ಟ್ ಪ್ಲೇಯರ್ ಆಫ್ ದಿ ಇಯರ್ ಯಾರಂತಂದು ಹೇಳಿದ್ರೆ ಲಿಯೋನಲ್ ಮೆಸ್ಸಿ. ಎಲ್ರಿಗೂ ಗೊತ್ತು ಲಿಯೋನಲ್ ಮೆಸ್ಸಿ ಏನಪ್ಪಾ ಅಂತಂದು ಹೇಳಿದ್ರೆ ಬೆಸ್ಟ್ ಪ್ಲೇಯರ್ ಇಂದ ಮೆನ್ ಅಂದ್ರೆ ಪುರುಷರ ಒಳಗಡೆ ಬೆಸ್ಟ್ ಪ್ಲೇಯರ್. ಆಮೇಲೆ ವುಮೆನ್ಸ್ ಒಳಗಡೆ ಯಾರಪ್ಪ ಅಂತಂದು ಹೇಳಿದ್ರೆ ಐತಾನಾ ಬೊನಾಮಟಿ. ಇಲ್ಲಿ ಐತ್ ನೋಡ್ರಿ, ನಾ ಏನು ಅನೌನ್ಸ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೂ. ಸೊ ಈ ತರ ಐತಿ, ಇದನ್ನ ಏನಂತಂದು ಹೇಳಿದ್ರೆ ಪ್ರೊನೌನ್ಸ್ ಮಾಡ್ರಿ, ಐತಾನಾ ಬೊನಾಮಟಿ ಅಂತಂದು ಹೇಳ್ಬಿಟ್ಟು. ನಿಮ್ಗೆ ಹೆಂಗ್ ನೆನಪು ಉಳಿದಿತ್ತೆ ಹಂಗೆ ಇಟ್ಕೊಡ್ರಿ, ವುಮೆನ್ಸ್ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದು ಹೇಳಿದ್ರೆ ರೀಸೆಂಟ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾರ ಅಯೋಧ್ಯ ರಾಮ ಮಂದಿರದಲ್ಲಿ. ಸೊ ಇದೆಲ್ಲ ನಿಮ್ಗೆ ಗೊತ್ತೈತಲ್ಲ. ಸೊ ಅದ್ರ ಜೊತೆಗೆ ಏನಂತಂದು ಹೇಳಿದ್ರೆ ಅಲ್ಲಿ ರಾಮ ಟೆಂಪಲ್ ಐತೆ, ಲಾರ್ಡ್ ಗಣೇಶ, ಲಾರ್ಡ್ ಹನುಮಾನು, ಜಟಾಯು, ಸೊ ಎಲ್ಲ ಏನಂತಂದು ಹೇಳಿದ್ರೆ ಅಲ್ಲೆಲ್ಲ ಐತೆ. ಅದು ಯಾವ ನದಿ ಸಮೀಪ ಐತೆ ಅಂತಂದು ಹೇಳಿದ್ರೆ ಸರಿಯೂ ನದಿ. ನೆನ್ಪಿಟ್ಕೊಳ್ಳೋದನ್ನ ಸರಿಯೂ ನದಿ ಅಂತಂದು ಹೇಳ್ತೀವಿ ಅಯೋಧ್ಯೆ ಒಳಗಡೆ. ಅದ್ರ ಬಗ್ಗೆ ಒಂದು ಎಷ್ಟು ಪಾಯಿಂಟ್ಸ್ಗಳು ಸಿಗ್ತಾವ. ಶಿಲ್ಪಿಕಾರ ಯಾರು ಹೇಳ್ರಿ? ಶಿಲ್ಪಿಕಾರ ತುಂಬಾ ಇಂಪಾರ್ಟೆಂಟ್, ಶಿಲ್ಪಿಕಾರ. ಸೊ ಅದೊಂದು ಏನಂತಂದು ಹೇಳಿದ್ರೆ. ನೆಕ್ಸ್ಟ್ ನೋಡ್ರಿ, ಅವಾರ್ಡ್ಗಳು ಬರ್ತಾವೆ ಯಾವ್ದಪ್ಪ ಅಂತಂದು ಹೇಳಿದ್ರೆ ICC ಅವಾರ್ಡ್ಸ್ಗಳು. ಕ್ರಿಕೆಟ್ ಒಳಗಡೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ದವ್ರು ಕೊಡ್ತಾರ. ಫಸ್ಟ್ ಒಂದು ಬರ್ಕೊಳ್ರಿ, ICC ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್. ಅಂದ್ರ ಏನಂತ ಹೇಳ್ತೀವಿ, ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಪ್ರಕಾರ ಪುರುಷರಲ್ಲಿ ಕ್ರಿಕೆಟರ್ ಆಫ್ ದಿ ಇಯರ್ ಯಾರಂತಂದು ಹೇಳಿದ್ರೆ ಪ್ಯಾಟ್ ಕಮಿನ್ಸ್ ಅಂತಂದು ಹೇಳ್ತೀವಿ. ಯಾರು? ಪ್ಯಾಟ್ ಕಮಿನ್ಸ್. ಅದೇ ತರ ಏನಪ್ಪಾ ಅಂತಂದು ಹೇಳಿದ್ರೆ ODI ಒಳಗಡೆ, ಸೊ ICC ಮೆನ್ಸ್ ODI ಕ್ರಿಕೆಟರ್ ಯಾರಂತಂದು ಹೇಳಿದ್ರೆ 2023 ವಿರಾಟ್ ಕೊಹ್ಲಿ. ಸೊ ಇವ್ರಂತೂ ನೆನ್ಪಿಡ್ತಾರ ODI ಒಳಗಡೆ. ಆಮೇಲೆ ಟೆಸ್ಟ್ ಕ್ರಿಕೆಟ್ ಒಳಗಡೆ ಯಾರಂತಂದು ಹೇಳಿದ್ರೆ ಉಸ್ಮಾನ್ ಕ್ವಾಜಾ. ಉಸ್ಮಾನ್ ಏನಪ್ಪಾ ಅಂತಂದು ಹೇಳಿದ್ರೆ ಕ್ವಾಜಾ ಅವ್ರು ಏನಂತಂದು ಹೇಳಿದ್ರೆ ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅದೇ ತರ ನೋಡ್ರಿ, ಮತ್ತೆ ಯಾರು ಬರ್ತಾರ, ICC ವುಮೆನ್ಸ್ ODI ಯಾರಪ್ಪ ಅಂತಂದು ಹೇಳಿದ್ರೆ ವುಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್. ಟೋಟಲ್ ಎಲ್ಲಾನು ಬಂದಾಗ ವುಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಯಾರಪ್ಪ ಅಂತಂದು ಹೇಳಿದ್ರೆ ನ್ಯಾಟ್ ಸ್ಕಿವರ್ ಬ್ರಂಟ್ ಅಂತಂದು ಹೇಳ್ಬಿಟ್ಟು ಅವ್ರು ಯಾರು ನೋಡ್ರಿ. ಆಮೇಲೆ ನೆಕ್ಸ್ಟ್ ICC ವುಮೆನ್ಸ್ ODI ಕ್ರಿಕೆಟರ್ ಯಾರಂತಂದು ಹೇಳಿದ್ರೆ ಚಾಮ್ರಿ ಅತಾಪಟ್ಟು. ಸೊ ನೋಡ್ರಿ, ಚಾಮ್ರಿ ಅಟಾಪಟ್ಟು ಅಂತಂದು ಹೇಳ್ಬಿಟ್ಟು. ಆಮೇಲೆ ಏನ್ ಹೆಸರು ಕೊಡ್ರಿ ಇವ. ನೆಕ್ಸ್ಟ್ ಮತ್ತೆ ಯಾವ ಇಂಪಾರ್ಟೆಂಟ್ ಬರ್ತಾವ ಇಲ್ಲಿ ನೋಡ್ಕೊಂಡು ಹೋಗ್ರಿ. T20 ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಯಾರು? ICC ಮೆನ್ T20 ಕ್ರಿಕೆಟರ್ ಯಾರಪ್ಪ ಅಂತಂದು ಹೇಳಿದ್ರೆ ಸೂರ್ಯಕುಮಾರ್ ಯಾದವ್. ಯಾರು? ಸೂರ್ಯಕುಮಾರ್ ಯಾದವ್ ಅಂತಂದು ಹೇಳ್ಬಿಟ್ಟು. ವುಮೆನ್ಸ್ ಒಳಗಡೆ T20 ಕ್ರಿಕೆಟ್ ಯಾರು ಅಂತಂದು ಹೇಳಿದ್ರೆ ಸೊ ಹ್ಯಾಲಿ ಮ್ಯಾಥ್ಯೂಸ್ ಏನಪ್ಪಾ ಅಂತಂದು ಹೇಳಿದ್ರೆ ಆಗ್ತಾರ. ಆಮೇಲೆ ಎಮರ್ಜಿಂಗ್ ಪ್ಲೇಯರ್ ಮೆನ್ಸ್ ಎಮರ್ಜಿಂಗ್ ಪ್ಲೇಯರ್ ಯಾರಂತಂದು ಹೇಳಿದ್ರೆ ರಚಿನ್ ರವೀಂದ್ರ. ನಿಮ್ಗೆಲ್ರಿಗೂ ಗೊತ್ತೈತಿ ರಚಿನ್ ರವೀಂದ್ರ, ಇವರು ಬೆಂಗಳೂರದವ್ರು ಇವರು. ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದು ಹೇಳಿದ್ರೆ ವುಮೆನ್ಸ್ ಎಮರ್ಜಿಂಗ್ ಪ್ಲೇಯರ್ ಯಾರಪ್ಪ ಅಂತಂದು ಹೇಳಿದ್ರೆ ಮರೂಫ್ ಅಖ್ತರ್ ಅಂತಂದು ಹೇಳಿ. ಮರೂಫ್ ಅಖ್ತರ್ ಬಾಂಗ್ಲಾದೇಶದವ್ರು. ಇಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಟ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಿಪಬ್ಲಿಕ್ ಡೇ ಬಗ್ಗೆ ಕೇಳ್ತಾರೆ. 2024 ಜನವರಿ 26ನೇ ತಾರೀಕು ಏನ್ ನಡೆದಿತ್ತಲ್ಲ, ಸೊ ಅದ್ರ ಬಗ್ಗೆ ಇದು ಯಾಕೆ ನಡೆದೈತಿ ಪ್ರತಿ ವರ್ಷ, ಅವಾಗ ಏನಾಗೈತಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಜಾರಿಗೆ ಬಂದೈತೆ 1950ರಲ್ಲಿ. ಸೊ ಅದಕ್ಕೋಸ್ಕರ ಇದು ಎಷ್ಟನೇದಂತ ಹೇಳ್ತೀವಿ, 75ನೇ ಗಣರಾಜ್ಯೋತ್ಸವ ದಿನ ಅಂತಂದು ಹೇಳ್ತೀವಿ 2024. ಆಮೇಲೆ ಥೀಮ್ ಏನಿತ್ತಪ್ಪ ಅಂತಂದ ಹೇಳಿದ್ರೆ ವಿಕಸಿತ ಭಾರತ. ವಿಕಸಿತ ಅಂದ್ರೆ ಆಲ್ರೆಡಿ ಡೆವಲಪ್ಡ್, ಅಂದ್ರೆ ನಾವೆಲ್ಲ ಏನಂತಂದ ಹೇಳಿ ಡೆವಲಪ್ ಆಗಿದ್ದೀವಿ. ವಿಕಸಿತ ಭಾರತ. ಆಮೇಲೆ ಭಾರತ ಲೋಕತಂತ್ರ ಕಿ ಮಾತೃಕ ಅಂತಂದು ಹೇಳ್ಬಿಟ್ಟು, ಲೋಕತಂತ್ರ ಕಿ ಮಾತೃಕ ಅಂತಂದ ಹೇಳಿ ಈ ಲೈನ್ ಅನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಈ ಸರಿ ಗೆಸ್ಟ್ ಯಾರು ಬಂದಿದ್ರು, ಅತಿಥಿ ಯಾರು ಬಂದಿದ್ರು ಅಂತಂದ ಹೇಳಿದ್ರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತಂದು ಹೇಳ್ಬಿಟ್ಟು. ಇವ್ರು ಯಾರು? ಫ್ರಾನ್ಸ್ ದೇಶದ ಅಧ್ಯಕ್ಷ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತಂದು ಹೇಳ್ಬಿಟ್ಟು ಬರ್ತಾರ. ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿದ್ದಾರ. ಇಷ್ಟು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು, ಗಣರಾಜ್ಯೋತ್ಸವ ದಿನ ಏನ್ ಮಾಡ್ತಾರ ಅಂದ್ರೆ ಹಲವಾರು
ಅವಾರ್ಡ್ಸ್ಗಳನ್ನ ಕೊಡ್ತಾರ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂತಂದು ಹೇಳಿದ್ರೆ ಪದ್ಮ ವಿಭೂಷಣ. ಅತಿ ಹೈಯೆಸ್ಟ್ ಯಾವ್ದಂತಂದು ಹೇಳಿದ್ರೆ ಪದ್ಮ ವಿಭೂಷಣ ಅಂತಂದು ಹೇಳ್ತೀವಿ. ಭಾಳ ಇಂಪಾರ್ಟೆಂಟ್ ಇದು ಪದ್ಮ ವಿಭೂಷಣ. ಸೊ ಯಾರ್ಯಾರಿಗೆ ಬಂದಿದ್ದಾವ ಅನ್ನೋದನ್ನ ನಾವು ನೋಡೋಣ. ಸೊ ಇದರಲ್ಲಿ ನಾನು ನಮ್ಮ ಕ್ವಶನ್ಸ್ಗಳನ್ನ SSC ಒಳಗಡೆ ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾರ ಅಂತಂದು ಹೇಳಿ ನಾನು ಅಷ್ಟೇ ಹೇಳ್ತೀನಿ. ಆರ್ಟ್ ಅಂತಂದು ಬರುತ್ತಲ್ಲ, ಆರ್ಟ್ ಅಂತಂದು ಹೇಳ್ಬಿಟ್ಟು ಇವ್ರ ಹೆಸರುಗಳನ್ನ ಸೈಡ್ಗೆ ಬರೆದಿಟ್ಕೊಳ್ರಿ. ಅದು ಏನಂತಂದು ಹೇಳಿದ್ರೆ ನೃತ್ಯಕ್ಕೆ ಸಂಬಂಧಪಟ್ಟವರು, ಡ್ಯಾನ್ಸಿಗೆ ಸಂಬಂಧಪಟ್ಟಿದವರು, ಅಥವಾ ಹಬ್ಬಕ್ಕೆ ಸಂಬಂಧಪಟ್ಟಿದವರು, ಅಥವಾ ಸಂಗೀತಗಾರರು ಅಂತಂದು ಹೇಳಿ ಬರ್ತಾರಲ್ಲ ಅವರು, ಆಮೇಲೆ ಹಾಡುಗಾರರು ಅಂತಂದು ಬರ್ತಾರಲ್ಲ. ಆರ್ಟ್ ಅಂತ ಚೆಕ್ ಮಾಡ್ರಿ, ಇವ್ರ ಹೆಸರುಗಳನ್ನ ಚೆಕ್ ಮಾಡ್ರಿ. ಆಮೇಲೆ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಜನವರಿ 26ನೇ ತಾರೀಕು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋ ನೋಡ್ಬೇಕು ನೀವು. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ. ಇಲ್ಲಿ ನೋಡ್ರಿ, ಪದ್ಮ ವಿಭೂಷಣ ಯಾರ್ಯಾರಿಗೆ ಸಿಕ್ಕೈತೆ ಅಂತಂದು ಹೇಳಿದ್ರೆ ನಾನು ಮಾರ್ಕ್ ಮಾಡಿರೋದಷ್ಟೇ. ಇವನ್ಗಳನ್ನ ಸರ್ಚ್ ಮಾಡಬೇಕು. ಅದು ನೃತ್ಯ, ಸಂಗೀತಗಾರರು, ಅಂದ್ರೆ ಡ್ಯಾನ್ಸು, ಮ್ಯೂಸಿಕ್, ಫೆಸ್ಟಿವಲ್ ಸಂಬಂಧಪಟ್ಟವರು. ಪಕ್ಕಾ ಕ್ವಶನ್ SSC ಒಳಗಡೆ. ಇಲ್ಲಿ ಯಾರು, ವಿಜಯಂತಿಮಾಲಾ ಬಾಲಿ ಅವರು, ತಮಿಳುನಾಡದವರು, ಆರ್ಟ್ಗೆ ಸಂಬಂಧಪಟ್ಟವರು. ಆಮೇಲೆ ನೆಕ್ಸ್ಟ್ ಶ್ರೀ ಕೋನಿದೆಲ ಚಿರಂಜೀವಿ ಗಾರು, ಇವರು ಚಿರಂಜೀವಿ, ಇವರಿಗೆ ಪದ್ಮ ವಿಭೂಷಣ ಸಿಕ್ಕೈತೆ, ಆಕ್ಟರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪದ್ಮಾ ಸುಬ್ರಹ್ಮಣ್ಯ ಅವ್ರಿಗೆ ಏನಂತಂದ ಹೇಳಿದ್ರೆ ಅವರು ಕೂಡ ತಮಿಳುನಾಡು ಆರ್ಟ್ದವ್ರಿಗೆ ಸಿಕ್ಕೈತೆ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪದ್ಮಭೂಷಣ ಅವಾರ್ಡ್ಸ್. ಆಗ್ಲೇ ಏನಾಯ್ತು, ಪದ್ಮ ವಿಭೂಷಣ ಆಯ್ತು, ಇವಾಗ ಪದ್ಮಭೂಷಣ ಅವಾರ್ಡ್. ಪದ್ಮಭೂಷಣ ಅವಾರ್ಡ್ ಅಲ್ಲೂ ಕೂಡ ಏನಂತಂತ ಹೇಳಿದ್ರೆ ನಾನು ಮಾರ್ಕ್ ಮಾಡೋ ಯಾವ್ಯಾವು ಆರ್ಟ್ಗೆ ಸಂಬಂಧಪಟ್ಟಿದ್ದು. ಶ್ರೀ ಮಿಥುನ್ ಚಕ್ರಬೂರ್ತಿ ಅವರಿಗೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆರ್ಟ್ ಮತ್ತೊಬ್ರು ಯಾರಂತಂದು ಹೇಳಿದ್ರೆ ಶ್ರೀ ದತ್ತಾತ್ರೇಯ ಅಂಬಾದಾಸ್ ಅಲಿಯಾಸ್ ರಾಜದತ್ತ ಅಂತಂದು ಹೇಳ್ಬಿಟ್ಟು ಇವ್ರಿಗೆ. ಅದರಲ್ಲೂ ಸರ್ಚ್ ಮಾಡ್ರಿ ಯಾರ್ಯಾರು ಎಲ್ಲೆಲ್ಲಿ ಬರ್ತಾರಂತಂದು ಹೇಳಿ, ಡ್ಯಾನ್ಸ್ ಮತ್ತು ಮ್ಯೂಸಿಕ್ಗೆ. ನೆಕ್ಸ್ಟ್ ಯಾರು, ಶ್ರೀ ಪ್ಯಾರಲಾಲ್ ಶರ್ಮಾ ಅಂತಂದು ಹೇಳ್ಬಿಟ್ಟು ಪ್ಯಾರಲಾಲ್ ಶರ್ಮಾ. ಆಮೇಲೆ ನೆಕ್ಸ್ಟ್ ಆರ್ಟ್ ಅಲ್ಲಿ ಬರೋರು ಉಷಾ ಉತ್ತುಪ್ ಅಂತಂದು ಹೇಳ್ಬಿಟ್ಟು. ಆಮೇಲೆ ಇನ್ನೊಬ್ರು ಶ್ರೀ ವಿಜಯಕಾಂತ್ ಅಂತ ಹೇಳ್ಬಿಟ್ಟು. ಇವರೆಲ್ಲ ಏನಂತಂದ ಹೇಳಿದ್ರೆ ಪದ್ಮಭೂಷಣ ಅವಾರ್ಡ್ಸು. ಆಮೇಲೆ ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡ್ಸ್ಗಳು ಬರ್ತಾವ. ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಇವುಗಳನ್ನು ಬರ್ಕೊಡ್ರಿ. ಆ ವಿಡಿಯೋ ಸರ್ಚ್ ಮಾಡಿಬಿಟ್ಟು ಆಮೇಲೆ ಇದೇ ವಿಡಿಯೋ ಕೆಳಗಡೆ ನಾನು ಆ ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ಸ್ವಲ್ಪ ನೋಡ್ಕೊಡ್ರಿ. ಕಂಪಲ್ಸರಿ 100% ಹೇಳ್ತಿದ್ದೀನಿ, ಪಕ್ಕಾ ಕ್ವಶನ್ ಬರುತ್ತೆ. 2 ಕ್ವಶನ್ ಬಂದೇ ಬರ್ತಾವೆ. ನಾ ಇವಾಗೇನು ಹೇಳಕತ್ತಲ್ಲ ಈ ಟಾಪಿಕ್ಸ್ ಮೇಲೆ. ಇಲ್ಲಿ ನೋಡ್ರಿ, ಎಲ್ಲ ಆರ್ಟ್ ಇದಾರೆ. ಶ್ರೀ ಕಾಲಿ ಅಹಮದ್ ಅಂತಂದು ಹೇಳ್ಬಿಟ್ಟು, ಆಮೇಲೆ ಶ್ರೀ ಭದ್ರಪ್ಪನ್ ಎಂ ಅಂತಂದು ಹೇಳಿ, ಆಮೇಲೆ ಶ್ರೀ ಕಲುರಾಮ್ ಬಾಮನಿಯ ಅಂತಂದು ಹೇಳಿ. ಇವರೆಲ್ಲ ಏನಂತಂದು ಹೇಳಿದ್ರೆ ಡ್ಯಾನ್ಸ್ಗೆ, ನೃತ್ಯಕ್ಕೆ ಸಂಬಂಧಪಟ್ಟವರಲ್ಲ, ಸಂಗೀತಕ್ಕೆ. ಸೊ ಅದ್ರಲ್ಲಿ ಕೆಲವು ಜನ ಬರಂಗಿಲ್ಲ, ಅವ್ರನ್ನ ಏನಂತಂದು ಹೇಳಿ ಸೈಡ್ಗೆ ಇಡಬೇಕು. ಅವರು ಓನ್ಲಿ ಯಾವುದಕ್ಕೆ, ಡ್ಯಾನ್ಸ್, ಮ್ಯೂಸಿಕ್, ಆಮೇಲೆ ಫೆಸ್ಟಿವಲ್ಗೆ ಸಂಬಂಧಪಟ್ಟವ್ರು ಮಾತ್ರ ನೋಡ್ಕೋಬೇಕು ನಾವು. ನಸೀಂ ಬಾನು ಅಂತಂದು ಹೇಳಿ ಬರ್ತಾರ. ಆಮೇಲೆ ರಾಮ್ಲಾಲ್ ಬೀತ್ ಅಂತಂದು ಹೇಳಿ ಬರ್ತಾರ, ಬರೀತ್ ಅಂತಂದು ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆರ್ಟ್ ಗೀತಾ ರಾಯ್ ಭಾರ್ಮನ್ ಅಂತಂದು ಹೇಳ್ಬಿಟ್ಟು. ಆಮೇಲೆ ಶ್ರೀ ಸೋಮದತ್ ಭಟ್ಟು ಅಂತಂದು ಹೇಳಿ. ಆಮೇಲೆ ತದ್ಕೀರ್ ಬೇಗಂ ಅಂತಂದು ಹೇಳಿ. ಆಮೇಲೆ ಶ್ರೀ ದ್ರೋಣಾ ಬ್ಯೂನ್ ಅಂತಂದು ಹೇಳ್ಬಿಟ್ಟು. ಸೊ ಇನ್ನೂ ತುಂಬಾ ಜನ ಬರ್ತಾರ. ಇಲ್ಲಿ ನೋಡ್ರಿ, ಮತ್ತೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಗುಲಾಮ್ ನಬಿ ಅಂತಂದು ಹೇಳಿ, ಮಹಾಬೀರ್ ಸಿಂಗ್ ಗುದ್ದು, ಆಮೇಲೆ ಅನುಪಮ್ ಹೊಸಕೇರೆ, ಆಮೇಲೆ ಜಾನಕಿಲಾಲ್ ಅಂತಂದು ಹೇಳ್ಬಿಟ್ಟು. ಆಮೇಲೆ ಶ್ರೀ ರತನ್ ಕಹರ್ ಅಂತಂದು ಹೇಳಿ. ಆಮೇಲೆ ನೆಕ್ಸ್ಟು ಸ್ಪೋರ್ಟ್ಸ್ ಒಳಗಡೆ ನೋಡ್ಕೊಟ್ರಿ, ಸ್ಪೋರ್ಟ್ಸ್ ಒಂದು ಬಿಟ್ಟ ನಾನು, ಶ್ರೀ ಗೌರವ್ ಖಾನ್ ಅಂತಂದು ಹೇಳಿ. ಓನ್ಲಿ ಆರ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಒಳಗಡೆ ಅಷ್ಟೇ ನಾವು ನೋಡ್ಕೊಬೇಕು. ಅದರಲ್ಲೂ ಏನು, ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಫೆಸ್ಟಿವಲ್ ರಿಲೇಟೆಡ್ ಇದ್ದವ್ರಿಗೆ ಏನಂತಂದು ಹೇಳಿದ್ರೆ ತುಂಬ ಜನ ಅದಾರ. 130, 140 ಒಳಗಡೆ ಒಂದು 10ರಿಂದ 15 ಜನರ ಹೆಸರು ನೆನ್ಪಿಟ್ಕೋಬೇಕು. ಸೊ ಅವುಗಳನ್ನ ಏನಂತಂದು ಹೇಳಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನಾನು ಆಲ್ರೆಡಿ, ಜನವರಿ 26ನೇ ತಾರೀಕು ಅದೇ ದಿನ ಮಾಡಿದ್ದೇನೆ. ಆ ವಿಡಿಯೋ ನೀವು ನೋಡ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಅವಾರ್ಡ್ ಬರುತ್ತೆ, ಫಿಲ್ಮ್ ಫೇರ್ ಅವಾರ್ಡ್ಸ್ 2024. ಡೈರೆಕ್ಟಾಗಿ ಹೇಳ್ಕೊಂತ ಹೋಗ್ತೀನಿ. ಬೆಸ್ಟ್ ಫಿಲ್ಮ್ ಯಾವುದಪ್ಪ ಅಂತಂದು ಹೇಳಿದ್ರೆ 2024 12th ಫೇಲ್. ಒಬ್ರು IAS ಆಫೀಸರ್ 12th ಫೇಲ್ ಆದವರು. IAS ಆಫೀಸರ್ ಹೆಂಗಾಗಿದ್ದಾರೆ ಅಂತಂದು ಹೇಳಿ ಒಂದು ಮೂವಿ, ಹಿಂದಿ ಮೂವಿ 12th ಫೇಲ್. ಬೆಸ್ಟ್ ಡೈರೆಕ್ಟರ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ವಿನೋದ್ ಚೋಪ್ರಾ ಅವರೇ 12th ಫೇಲ್ನ ಏನೇನು ಮಾಡಿದವರು ಅಂತಂದು ಹೇಳಿದ್ರೆ ಡೈರೆಕ್ಟ್ ಮಾಡಿದವರು. ಆಮೇಲೆ ಬೆಸ್ಟ್ ಆಕ್ಟರ್ ಯಾರು ಅಂತಂದು ಹೇಳಿದ್ರೆ ರಣಬೀರ್ ಕಪೂರ್, ಆನಿಮಲ್ ಮೂವಿ ಒಳಗಡೆ. ಬೆಸ್ಟ್ ಆಕ್ಟರ್ ಫೀಮೇಲ್ ಒಳಗಡೆ ಯಾರು ಅಂತಂದು ಹೇಳಿದ್ರೆ ಆಲಿಯಾ ಭಟ್. ಸೊ ಗಂಡ ಹೆಂಡತಿ ಇಬ್ರು, ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಇಬ್ರು ಗಂಡ ಹೆಂಡತಿ ಅಂತಂದು ಹೇಳಿ ನೆನ್ಪಿಟ್ಕೊಡ್ರಿ. ಆಮೇಲೆ ಬೆಸ್ಟ್ ಫಿಲ್ಮ್ 12th ಫೇಲ್ ಅಂತ ನೆನ್ಪಿಟ್ಕೊಡ್ರಿ. ಈ 3 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಡ್ರಿ ಸಾಕು. ಉಳಿದಿದ್ದು ಬೇಕಂತಂದು ಹೇಳಿದ್ರೆ ಇಲ್ಲೇ ಇದಾವ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಇಲ್ಲಿ ಮೇಲ್ಗಡೆದು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಸ್ವಲ್ಪ ಸ್ಲೈಡ್ ಮಾಡ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟು, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಅಲ್ಲಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿ ಆಲ್ರೆಡಿ ನಡೆದು ಹೋಗೈತೆ.
ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು, ಪಕ್ಕಾ ಕೇಳ್ಬೋದು. ಮೆನ್ಸ್ ಸಿಂಗಲ್ಸ್ ಒಳಗಡೆ ಒಬ್ಬೊಬ್ರು ಆಡೋದು. ಪುರುಷರಲ್ಲಿ ಯಾರು ಗೆದ್ದಿದ್ದಾರೆ ಅಂತಂದು ಹೇಳಿದ್ರೆ ಜಾನಿಕ್ ಸಿನ್ನರ್. ಏನು ಪ್ರೊನೌನ್ಸ್ ಮಾಡ್ತಾರೋ ನಿಮಗೆ ಬಿಟ್ಟು ನೆನ್ಪಿಟ್ಕೊಳ್ಳೋದು ಅಷ್ಟೇ. ಜಾನಿಕ್ ಸಿನ್ನರ್ ಅಂತಂದು ಹೇಳ್ಬಿಟ್ಟು ಇಟಲಿ ಅವರು. ಆಮೇಲೆ ನೆಕ್ಸ್ಟ್ ವುಮೆನ್ಸ್ ಒಳಗಡೆ ಲೇಡೀಸ್ ಅಂದ್ರೆ ಹೆಂಗಸರಲ್ಲಿ ಸಿಂಗಲ್ಸ್ ಒಬ್ಬೊಬ್ಬರೇ ಆಡೋದು. ಯಾರಂತಂದು ಹೇಳಿದ್ರೆ ಆರ್ಯನ್ ಸಬಾಲೆಂಕಾ ಅಂತಂದು ಹೇಳ್ತೀವಿ. ಸಬಲೆಂಕಾ ಅಥವಾ ಸಬಾಲೆಂಕಾ ಇವ್ರೇನಂತಂದು ಹೇಳಿದ್ರೆ ನೆಕ್ಸ್ಟ್ ಇದನ್ನ ನೆನ್ಪಿಟ್ಕೊಳ್ರಿ. ಮೆನ್ಸ್ ಡಬಲ್ ನೆನ್ಪಿಟ್ಕೋಬೇಕು. ಯಾಕಂತಂದು ಹೇಳಿದ್ರೆ ನಮ್ಮ ಇಂಡಿಯಾದವ್ರು ಒಬ್ರು ಇದ್ದಾರೆ, ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಡ್ಬನ್. ಅಂತಂದು ಹೇಳ್ಬಿಟ್ಟು ಇವರಿಬ್ರು ಸೇರ್ಬಿಟ್ಟು ಇಬ್ಬಿಬ್ರು ಜನ ಆಡೋದ್ರಲ್ಲಿ ಗೆದ್ದಿದಾರ. ಆಮೇಲೆ ವುಮೆನ್ಸ್ ಅಲ್ಲಿ ಯಾರು ಬರ್ತಾರ ಅಂತಂದು ಹೇಳಿದ್ರೆ ಹಿಶಿಸೂಯಿ, ಆಮೇಲೆ ನೆಕ್ಸ್ಟ್ ಮೆರಿಟೆನ್ಸ್ ಅಂತಂದು ಹೇಳ್ಬಿಟ್ಟು. ಇದೇನ್ ಬೇಡ, ಬಟ್ ಆದ್ರೆ ಇವನ್ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಡ್ರಿ. ಎಸ್, ನೆಕ್ಸ್ಟ್ ಏನಪ್ಪಾ, ಇನ್ನೊಂದು 16ನೇ ಫೈನಾನ್ಸ್ ಕಮಿಷನ್ ಅಂತಂದು ಹೇಳ್ಬಿಟ್ಟು. ಸೊ 16ನೇ ಹಣಕಾಸು ಸಮಿತಿ ಅಥವಾ 16ನೇ ಫೈನಾನ್ಸ್ ಕಮಿಷನ್ ಅಂತಂದು ಹೇಳ್ತೀವಿ ಕನ್ನಡದಾಗ. 16ನೇ ಹಣಕಾಸು ಸಮಿತಿ. ಸೊ ಇದ್ರದ್ದು ಚೇರ್ಮನ್ ಯಾರಿದಾರ, ಹೊಸವಾಗಿ ನೇಮಕ ಮಾಡಿದಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಇದ್ರ ಚೇರ್ಮನ್ ಯಾರಿದಾರ ಅಂತಂದು ಹೇಳಿದ್ರೆ ಅರವಿಂದ್ ಪನಾಗರಿಯಾ. ತುಂಬಾ ಇಂಪಾರ್ಟೆಂಟು. ಅರವಿಂದ್ ಪನಾಗರಿಯಾ ಏನಪ್ಪಾ ಅಂತಂದು ಹೇಳಿದ್ರೆ 16ನೇ ಹಣಕಾಸು ಸಮಿತಿಯ ಚೇರ್ಮನ್ ಇದಾರ. ಸೊ ಆಮೇಲೆ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಅನ್ನ ಹೆಂಗ್ ನೇಮಕ ಮಾಡ್ತಾರ, ಆರ್ಟಿಕಲ್ 280 ಪ್ರಕಾರ. ಪಕ್ಕಾ ಇದು ಆರ್ಟಿಕಲ್ ಬರುತ್ತೆ. ಆರ್ಟಿಕಲ್ 280 ಪ್ರಕಾರ ಪ್ರೆಸಿಡೆಂಟ್ ಅಪ್ರೂವಲ್ ಮಾಡಿದ ತಕ್ಷಣ 16ನೇ ಫೈನಾನ್ಸ್ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಾರ. ಅದರದ್ದು ಚೇರ್ಮನ್ ಯಾರದಾರ ಅಂತಂದು ಹೇಳಿದ್ರೆ ಅರವಿಂದ್ ಪನಾಗರಿಯಾ ಅವರು ಇದಾರ. ಆಮೇಲೆ ಸೆಕ್ರೆಟರಿ ಯಾರದಾರ ಅಂತಂದು ಹೇಳಿದ್ರೆ ರಿತ್ವಿಕ್ ರಾಜನಂ ಪಾಂಡೆ ಅಂತಂದು ಹೇಳ್ಬಿಟ್ಟು ಆರ್ ಆರ್ ಪಾಂಡೆ ಅಂತಂದು ಹೇಳ್ತೀವಿ. ಇವ್ರೇನಪ್ಪಾ ಅಂತಂದು ಹೇಳಿದ್ರೆ ಸೆಕ್ರೆಟರಿ ಶ್ರೀ ರಿತ್ವಿಕ್ ರಾಜನಂ ಪಾಂಡೆ ಅಂತಂದು ಹೇಳಿ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ದವರು, NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ದವರು GDP ಗ್ರೋತ್ ನ ಎಸ್ಟಿಮೇಟ್ ಮಾಡಿದ್ರೆ ಎಷ್ಟಾಗಬಹುದು ಈ ವರ್ಷ ಅಂತಂದು ಹೇಳಿದ್ರೆ 2023-24ರಲ್ಲಿ 7.3% ಆಗುತ್ತೆ ಅಂತಂದು ಹೇಳ್ಬಿಟ್ಟು ಏನ್ ಮಾಡಿದಾರೆ, ಒಂದು ಎಸ್ಟಿಮೇಷನ್ ಮಾಡಿದಾರೆ. ಅದೊಂದು ನೆನ್ಪಿಟ್ಕೊಳ್ಳಿ, ಕೇಳ್ಬಹುದು. ಎಸ್, ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ದಿವ್ಯಾಂಗ ಜನ ಅಂದ್ರೆ ಈಗ ಅಂಗವಿಕಲರು ಇರ್ತಾರಲ್ಲ, ಸೊ ಅವ್ರಿಗೆ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತಂದು ಹೇಳ್ಬಿಟ್ಟು ಅವ್ರು ಏನ್ ಮಾಡಿದಾರೆ ಅಂತಂದು ಹೇಳಿದ್ರೆ ಒಂದು ಇವೆಂಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ಅದ್ರ ಹೆಸರು ಏನಪ್ಪಾ ಅಂತಂದು ಹೇಳಿದ್ರೆ ದಿವ್ಯ ಕಲಾ ಮೇಳ ಅಂತಂದು ಹೇಳ್ಬಿಟ್ಟು. ಯಾವುದು ದಿವ್ಯ ಕಲಾ ಮೇಳ ಅಂತಂದು ಹೇಳ್ಬಿಟ್ಟು ಎಲ್ಲಪ್ಪಾ ಅಂತಂದು ಹೇಳಿದ್ರೆ ಸೂರತ್ ಒಳಗಡೆ. ಎಲ್ಲಿ? ಸೂರತ್ ಒಳಗಡೆ. ಇದು ಯಾಕೆ ಇಂಪಾರ್ಟೆಂಟ್ ನಾವು ತಗೊಂಡೆ ಅಂತಂದು ಹೇಳಿದ್ರೆ ಸೂರತ್ ಆಲ್ರೆಡಿ ಫುಲ್ ಕ್ಲೀನೆಸ್ಟ್ ಸಿಟಿ ಅಂತಂದು ಹೇಳ್ತೀವಲ್ಲ, ಅದಕ್ಕೋಸ್ಕರ ಗುಜರಾತ್ ಒಳಗಡೆ ದಿವ್ಯ ಕಲಾ ಮೇಳವನ್ನ ಹಮ್ಮಿಕೊಂಡಿದ್ದಾರೆ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಮಿನಿಸ್ಟರ್, ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಯಾರಪ್ಪಾ ಅಂತಂದ ಹೇಳಿದ್ರೆ ಆರೋಗ್ಯ ಸಚಿವರು ಮನ್ಸುಖ್ ಮಾಂಡವಿಯರ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಹೊಸ ಕಾರ್ಯಕ್ರಮವನ್ನ ಇದು ಮಾಡಿದ್ರೆ. ಏನಂತಂದ ಹೇಳಿದ್ರೆ ಪ್ರಸಾದಂ ಅಂತಂದ ಹೇಳಿ ಅದ್ರದ್ದು ಪ್ರೋಗ್ರಾಮ್ ಹೆಸರು ಪ್ರಸಾದಂ ಅಂತಂದ ಹೇಳ್ಬಿಟ್ಟು ಫಸ್ಟ್ ಟೈಮು ದೇಶದೊಳಗಡೆ ಹೆಲ್ದಿ ಅಂಡ್ ಹೈಜೆನಿಕ್ ಫುಡ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಉಜ್ಜಯಿನಿ ಒಳಗಡೆ, ಮಹಾಕಾಲ್ ಲೋಕ್ ಉಜ್ಜಯಿನಿ ಒಳಗಡೆ, ಮಧ್ಯಪ್ರದೇಶ್. ಸೊ ಇದೆಲ್ಲಿ ಬರ ಮಹಾಕಾಲ್ ಅಂತಂದ ಹೇಳಿದ್ರೆ ಶಿವನಿಗೆ ಸಂಬಂಧಪಟ್ಟಿರೋದು. ಉಜ್ಜಯಿನ್ ಮಧ್ಯಪ್ರದೇಶದಲ್ಲಿ ಅಂತಂದ ಹೇಳಿದ್ರೆ ಪ್ರಸಾದಂ ಅಂತಂದ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಅನ್ನ ಇನಾಗ್ರೇಟ್ ಮಾಡಿದ್ದು. ನೆಕ್ಸ್ಟ್ ನೋಡ್ರಪ್ಪ, ಇನ್ನೊಂದು ಇಂಪಾರ್ಟೆಂಟ್, ನ್ಯಾಷನಲ್ ಯೂತ್ ಫೆಸ್ಟಿವಲ್. ಇಂಥ ಕ್ವಶನ್ ಕೇಳಿದ ನೋಡ್ರಿ. ನ್ಯಾಷನಲ್ ಯೂತ್ ಫೆಸ್ಟಿವಲ್ ಯಾವಾಗಿಂದ ಯಾವಾಗ ನಡೆಯುತ್ತೆ ಅಂತಂದ ಹೇಳಿದ್ರೆ ಜನವರಿ 12ರಿಂದ 16ರವರೆಗೆ ನಡೆಯುತ್ತೆ. ಜನವರಿ 12 ಏನು ಸ್ವಾಮಿ ವಿವೇಕಾನಂದರ ದಿನಾಚರಣೆ, ಯೂತ್ ಡೇ ಅಂತ ಕರಿತೀವಲ್ಲ. ಸೊ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅಂತಂದು ಹೇಳ್ಬಿಟ್ಟು 2024 ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರದ ನಾಸಿಕ್ ಒಳಗಡೆ ನಡೆಯುತ್ತೆ. ಇದನ್ನ ಇನಾಗ್ರೇಟ್ ಮಾಡಿದವರು ಯಾರಂತಂದ ಹೇಳಿದ್ರೆ ನರೇಂದ್ರ ಮೋದಿ ಅವರು. ಎದಕ್ ಮಾಡಿದಾರೆ ಅಂತಂದ ಹೇಳಿದ್ರೆ ಯುವ ಜನರಲ್ಲಿ ಏನಂತಂದ ಹೇಳಿದ್ರೆ ಟ್ಯಾಲೆಂಟ್ ಆಮೇಲೆ ಸ್ಕಿಲ್ಸ್ ಗಳನ್ನ ಜಾಸ್ತಿ ಮಾಡಕಷ್ಟೇ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಅಪ್ಪ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಅಸ್ಸಾಂ ಒಳಗಡೆ ಚೀಫ್ ಮಿನಿಸ್ಟರ್ ಯಾರು, ಹೇಮಂತ್ ಬಿಸ್ವಾ ಸರ್ಮಾ ಅವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ 200 ಇಲೆಕ್ಟ್ರಿಕ್ ಬಸ್ ಗಳನ್ನ ಗುವಾಹಟಿ ಒಳಗಡೆ ಬಿಟ್ಟಿದಾರೆ. ಯಾಕಂತಂದ ಹೇಳಿದ್ರೆ ಇವಾಗ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಫ್ರೀ ಅಂತಂದ ಹೇಳ್ತೀವಲ್ಲ, ಅದಕ್ಕೋಸ್ಕರ ಇಂಥ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಅಸ್ಸಾಂ ಒಳಗಡೆ. ಎಸ್, ನೆಕ್ಸ್ಟ್ ನೋಡ್ರಿ, ನಾಗಾಲ್ಯಾಂಡ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ರುಸುಮ್ ಆರೆಂಜ್ ಫೆಸ್ಟಿವಲ್ ಅಂತಂದ ಹೇಳ್ಬಿಟ್ಟು, ರುಸುಮ್ ಆರೆಂಜ್ ಹಬ್ಬ ಅಂತಂದ ಹೇಳ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗತ್ತೆ ಹಬ್ಬಗಳು ಅಂತ ಬಂದಾಗ.
ರುಸುಮ್ ಆರೆಂಜ್ ಫೆಸ್ಟಿವಲ್ ಅಂತಂದು ಹೇಳ್ಬಿಟ್ಟು ಎಲ್ಲಿ ನಡೆಯುತ್ತೆ, ನಾಗಾಲ್ಯಾಂಡ್ ಒಳಗಡೆ ನಡೆದೈತೆ. ಆಮೇಲೆ ಇನ್ನೊಂದು ಫೆಸ್ಟಿವಲ್ ನಡೀತೈತಿ, ನ್ಯಾಷನಲ್ ಚಿಲ್ಕಾ ಬರ್ಡ್ಸ್ ಅವಾರ್ಡ್ ಅಂತ ಫೆಸ್ಟಿವಲ್ ಅಂತಂದು ಹೇಳ್ಬಿಟ್ಟು, ನ್ಯಾಷನಲ್ ಚಿಲ್ಕಾ ಬರ್ಡ್ಸ್ ಹಬ್ಬ ಅಂತಂದು ಹೇಳ್ಬಿಟ್ಟು. ಚಿಲ್ಕಾ ಅನ್ನೋದೇನು, ಸರೋವರ, ಲಗೂನ್ ಅಂತಂದು ಹೇಳ್ತೀವಿ, ಲಗೂನ್ ಸರೋವರ. ಚಿಲ್ಕಾ ಒಡಿಸ್ಸಾದೊಳಗೆ ಬರುತ್ತೆ. ಇಲ್ಲಿ ಎಲ್ಲಿ ನಡೆಯುತ್ತೆ, ಒಡಿಸ್ಸಾದೊಳಗಡೆ ನ್ಯಾಷನಲ್ ಚಿಲ್ಕಾ ಬರ್ಡ್ ಫೆಸ್ಟಿವಲ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬ ನ್ಯೂಸ್ನಾಗ ಐತೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತಂದು ಹೇಳ್ಬಿಟ್ಟು. ಯಾವುದು, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತಂದು ಹೇಳ್ಬಿಟ್ಟು ಇದನ್ನ 16% ಗ್ರೋತ್ ಮಾಡ್ಬೇಕಂತಂದು ಹೇಳಿ ಒಂದು ನ್ಯೂಸ್ದಾಗ ಐತೆ. ಅದೊಂದೇನಪ್ಪಾ ಅಂತಂದ ಹೇಳಿದ್ರೆ ನೋಡ್ಕೊಡ್ರಿ, ಅದೊಂದು ಯೋಜನೆ ನೋಡ್ರಪ್ಪ. ಇನ್ನೊಂದೈತಿ ಇಂಡಿಯಾಸ್ ಏಜಿಂಗ್ ರಿಪೋರ್ಟ್ ಅಂತಂದು ಬಂದೈತೆ. ಏಜ್ ರಿಪೋರ್ಟ್ ಅಂದ್ರೆ ನಮ್ದು ಎವರೇಜ್ ಎಷ್ಟು ಏಜ್ ಐತೆ ಅಂತಂದು ಹೇಳಿದ್ರೆ ನಮ್ಮ ಇಂಡಿಯಾದ 60 ಐತೆ. ಸೊ ಎಲ್ಲರೂ ಎಷ್ಟು ಬದುಕ್ತಿದಾರ ಅಂತಂದು ಹೇಳಿದ್ರೆ 60 ವರ್ಷದವರೆಗೂ ಏನಂತಂದು ಹೇಳಿದ್ರೆ ಎವರೇಜ್ ಏಜ್ ಐತಿ. ಇದೊಂದೇನಂತಂದು ಹೇಳಿದ್ರೆ ಪಾಯಿಂಟ್ನ ಬರ್ದಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವ್ಯಾವ ದಿನ ಅಂತಂದು ಹೇಳಿ ಆಚರಣೆ ಮಾಡ್ತಾರೆ ಅಂತಂದು ಹೇಳಿ. ಜನವರಿ 1 ಏನಂತ ಆಚರಣೆ ಮಾಡ್ತೀವಿ, ಗ್ಲೋಬಲ್ ಫ್ಯಾಮಿಲಿ ಡೇ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ. ಜನವರಿ 5 ನ್ಯಾಷನಲ್ ಬರ್ಡ್ ಡೇ, ರಾಷ್ಟ್ರೀಯ ಪಕ್ಷಿಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜನವರಿ 9 ಭಾರತೀಯ ಪ್ರವಾಸ ದಿನ ಅಂತಂದು ಹೇಳಿ ಆಚರಣೆ ಮಾಡ್ತಾರೆ, ಭಾರತೀಯ ಪ್ರವಾಸ ದಿನ. ಆಮೇಲೆ ಜನವರಿ 10 ಅಂತಾರಾಷ್ಟ್ರೀಯ ಹಿಂದಿ ದಿನ ಅಂತಂದು ಹೇಳಿ ಆಚರಣೆ ಮಾಡ್ತಾರೆ. ಏನಂತಂದು ಹೇಳಿ, ಅಂತಾರಾಷ್ಟ್ರೀಯ ಹಿಂದಿ ದಿನ ಅಂತಂದು ಹೇಳಿ ಆಚರಣೆ ಮಾಡ್ತಾರ. ಆಮೇಲೆ ಜನವರಿ 12 ನ್ಯಾಷನಲ್ ಯೂತ್ ಡೇ ಅಂತಂದು ಹೇಳಿ ಆಚರಣೆ ಮಾಡ್ತಾರ. ನ್ಯಾಷನಲ್ ಯೂತ್ ಡೇ ಅಂದ್ರೆ ಸ್ವಾಮಿ ವಿವೇಕಾನಂದರ ದಿನ. ಜನವರಿ 15 ಇಂಡಿಯನ್ ಆರ್ಮಿ ಡೇ ಅಂತಂದು ಹೇಳಿ ಆಚರಣೆ ಮಾಡ್ತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದು ಹೇಳಿದ್ರೆ ಜನವರಿ 23 ಪರಾಕ್ರಮ ದಿವಸ ಅಂತಂದು ಹೇಳಿ ಆಚರಣೆ ಮಾಡ್ತಾರ. ಅದೇ ತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಂತಂದು ಹೇಳಿದ್ರೆ ಜನವರಿ 26 ಅಂತ ನಿಮ್ಗೆ ಎಲ್ರಿಗೂ ಗೊತ್ತೈತೆ, ಏನ್ ಹೇಳೋದು ಬೇಡ. ಆಮೇಲೆ ಜನವರಿ 30 ಇದನ್ನೇನಂತ ಆಚರಣೆ ಮಾಡ್ತಾರೆ ನೋಡ್ರಿ, ಮಾರ್ಟರೈಸ್ ಡೇ ಅಂತಂದು ಹೇಳಿ. ಅಂದ್ರೆ ಮಹಾತ್ಮ ಗಾಂಧಿಯವರು ಸತ್ತಂತಹ ದಿನ ಅದು. ಸೊ ಅದನ್ನೊಂದೇನಪ್ಪಾ ಅಂತಂದು ಹೇಳಿದ್ರೆ ನೋಡ್ಕೋಬೇಕು ನೀವು. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, DRDO ಎಲ್ರಿಗೂ ಗೊತ್ತೈತಲ್ಲ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDOದವರು. ಸೊ ಅವ್ರದ್ದು ಜನವರಿ 1 ಏನಪ್ಪಾ ಅಂತಂದು ಹೇಳಿದ್ರೆ ಸ್ಥಾಪನೆ ಆಗಿರುತ್ತೆ. ಇವಾಗಲ್ಲ, ಯಾವಾಗೋ ಹಿಂದೆ, ಅದು ಯಾವಾಗ ಅಂತಂದು ಹೇಳಿ ನಂಗೆ ಮೆಸೇಜ್ ಹಾಕ್ರಿ. ಇವಾಗ 66ನೇ ಫೌಂಡೇಶನ್ ಡೇ ಅಂತಂದು ಹೇಳಿ 2024 ಜನವರಿ 1 ಆಚರಣೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಡೆಸರ್ಟ್ ಸೈಕ್ಲೋನ್ ಅಂತಂದು ಹೇಳ್ಬಿಟ್ಟು, ಡೆಸರ್ಟ್ ಸೈಕ್ಲೋನ್ ಅಂತಂದು ಹೇಳಿ ಇಂಡಿಯಾ ಮತ್ತು UAE ಇಂಡಿಯಾ ಮತ್ತು UAE ಅವ್ರು ಏನಂತಂದು ಹೇಳಿದ್ರೆ ಒಂದು ಮಿಲಿಟರಿ ಎಕ್ಸರ್ಸೈಸ್ ಮಾಡಿದ್ದಾರೆ. ಡೆಸರ್ಟ್ ಸೈಕ್ಲೋನ್, ಏನು ಡೆಸರ್ಟ್ ಸೈಕ್ಲೋನ್ ಅಂತಂದು ಹೇಳ್ಬಿಟ್ಟು. ಯಾಕೆ ಹೇಳ್ರಿ, ನೆಕ್ಸ್ಟ್ ಫೆಬ್ರವರಿ 15 UAEಗೆ ನಮ್ಮ ನರೇಂದ್ರ ಮೋದಿ ಅವರು ಒಂದು ಮಂದಿರವನ್ನ ಸ್ಥಾಪನೆ ಮಾಡಕ್ ಹೋಗಾರ್ದಾರೆ, ಉದ್ಘಾಟನೆ ಮಾಡಕ್. ಅದಕ್ಕೆ ಸ್ವಲ್ಪ ನೋಡ್ಕೋಬೇಕಿದೆ. ಆಮೇಲೆ ಇನ್ನೊಂದು ಪಾಯಿಂಟ್ ನೋಡ್ರಿ, DRDO ಚೇರ್ಮನ್ ಯಾರಿದಾರ ಅಂತಂದು ಹೇಳಿ ನಂಗೆ ಮೆಸೇಜ್ ಹಾಕ್ರಿ. ಆಮೇಲೆ ಆಕಾಶ್ ಅಂತಂದು ಹೇಳ್ಬಿಟ್ಟು, ಆಕಾಶ್ ಅಂತಂದು ಹೇಳಿ ಒಂದು ಮಿಸೈಲ್ ತುಂಬಾ ಇಂಪಾರ್ಟೆಂಟು. ರೀಸೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡ್ತಿದ್ದಾರೆ. ಇದು ಭೂಮಿಯಿಂದ ಏನಂತಂದು ಹೇಳಿದ್ರೆ ಆಕಾಶಕ್ಕೆ ಬಿಡುವಂತಹ ಒಂದು ಮಿಸೈಲ್, ಆಕಾಶ್ ಮಿಸೈಲ್ ಅಂತಂದು ಹೇಳಿ ನೋಡ್ಕೊಡ್ರೋದು. ನೆಕ್ಸ್ಟ್ ನೋಡ್ರಿ, ಬುಕ್ಸ್ ಗಳ ಬಗ್ಗೆ ಬರ್ತಾವ. ನಿಮ್ಗೆ ಇಷ್ಟ ಇಲ್ಲ ಅನ್ನೋನು ಕೂಡ ಕೇಳಿಸ್ಕೊಬೇಕಿದನ್ನ, ಯಾಕಂತಂದು ಹೇಳಿದ್ರೆ ಏನು ಮಾಡಕ್ ಬರಂಗಿಲ್ಲ, ಎಕ್ಸಾಮ್ದಾಗ ಬರ್ತಾವ. ಕೇರಳ ಗವರ್ನರ್ ಯಾರಪ್ಪ ಅಂತಂದು ಹೇಳಿದ್ರೆ ಅರೀಫ್ ಮೊಹಮ್ಮದ್ ಅವರು. ನಾನು ಕನ್ನಡದಾಗ ಹೇಳ್ಕೊಂತ ಹೋಗ್ತೀನಿ, ಬರೆಯಾಕೆಲ್ಲ ಪ್ಲೇಸ್ ಇಲ್ಲ. ಅರೀಫ್ ಮೊಹಮ್ಮದ್ ಅವರು ಒಂದು ಬುಕ್ ಬಿಟ್ಟಿದ್ದಾರೆ. ಅದ್ರ ಹೆಸರು ಏನಂತಂದು ಹೇಳಿದ್ರೆ ರಾಮ ಮಂದಿರ ರಾಷ್ಟ್ರ ಮಂದಿರ ಏಕ್ ಸಜ್ಜಿ ವಿರಸ್ತ ಅಂತಂದು ಹೇಳ್ಬಿಟ್ಟು, ರಾಮ ಮಂದಿರ ರಾಷ್ಟ್ರ ಮಂದಿರ ಏಕ್ ಸಜ್ಜಿ ವಿರಸ್ತ. ಅದ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ಅಷ್ಟೇ. ಆಮೇಲೆ ನೆಕ್ಸ್ಟ್ ನರೇಂದ್ರ ಮೋದಿ ಅವ್ರು ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಬುಕ್ ಅನ್ನ ಇದು ಮಾಡಿದಾರ. ಅದ್ಯಾವ್ದಪ್ಪ ಅಂತಂದು ಹೇಳಿದ್ರೆ ಶ್ರೀರಂಗಂ ಅಂತಂದು ಹೇಳ್ಬಿಟ್ಟು, ಶ್ರೀರಂಗಂ ಕಿಂಗ್ಡಮ್ ಆಫ್ ರಂಗರಾಜ ಅಂತಂದು ಹೇಳ್ಬಿಟ್ಟು. ಇದನ್ನ ಜಸ್ಟ್ ಇಷ್ಟ ನೆನ್ಪಿಟ್ಕೊಳ್ಳಿ, ಶ್ರೀರಂಗಂ ಕಿಂಗ್ಡಮ್ ಆಫ್ ರಂಗರಾಜ. ಇವ್ರದ್ದು ಕ್ವಶನ್ ಕೇಳಂಗಿಲ್ಲ. ಆಮೇಲೆ ಜನರಲ್ ಆರ್ಮಿ ಹೆಡ್ ಇದಾರಲ್ಲ ಅವರು, ಮನೋಜ್ ಮುಕುಂದ್ ನರ್ವಾನೆ ಅವರು ಒಂದು ಬುಕ್ ಅನ್ನ ಬರೆದಿದ್ದಾರೆ, 4 Stars of Destiny. 4 Stars of Destiny ಅಂತಂದು ಹೇಳಿ. ಮೇ ಬಿ ಇದು ಇಂಪಾರ್ಟೆಂಟ್ ಆಗ್ಬೋದು, ಯಾಕಂದ್ರೆ ನಮ್ದು ಮಿಲಿಟರಿ ರಿಲೇಟೆಡ್ ಬರುತ್ತಲ್ಲ. 4 Stars of Destiny ಇದೇನಪ್ಪಾ ಅಂತಂದು ಹೇಳಿದ್ರೆ ಒಂದು ಆಟೋಬಯೋಗ್ರಫಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜನರಲ್ VK ಸಿಂಗ್ ಅಂತಂದು ಹೇಳ್ಬಿಟ್ಟು, ಜನರಲ್ VK ಸಿಂಗ್ ಅವರಪ್ಪ ಅವರು ಒಂದು ಬುಕ್ ಅನ್ನ ಇದು ಮಾಡಿದಾರೆ. ಸೊ ಅಲ್ಲಿ ಮೇನ್ ಮನೋರಾಮ ಮಿಶ್ರಾ ಅವರು ಅಂತ ಏನಂತಂದು ಹೇಳಿದ್ರೆ ಆಥರ್ ಬರ್ದಿರೋದು ಸಂಸ್ಕೃತ್ ಕೆ ಆಯಾಮ್ ಅಂತಂದು ಹೇಳ್ಬಿಟ್ಟು. ಇದನ್ನೆಲ್ಲ ಬಿಡ್ರಿದು ಸಂಸ್ಕೃತ್ ಕೆ ಆಯಾಮ್, ಮನೋರಾಮ ಮಿಶ್ರಾ ಅವರು ಸಂಸ್ಕೃತ್ ಕ ಆಯಾಮ್ ಅಂತಂದು ಹೇಳ್ಬಿಟ್ಟು ಒಂದು ಬುಕ್ ಅನ್ನ ಬರ್ದಿದ್ದಾರೆ. ಆಮೇಲೆ ನೆಕ್ಸ್ಟ್ ಯೂನಿಯನ್ ಮಿನಿಸ್ಟರ್ ಭೂಪೇಂದ್ರ ಯಾದವ್
ಅವರು ಇದ್ರ ಬಗ್ಗೆ ಒಂದೇನಪ್ಪ ಅಂತಂದು ಹೇಳಿದ್ರೆ ಮೋದಿ ಎನರ್ಜೈಸಿಂಗ್ ಗ್ರೀನ್ ಫ್ಯೂಚರ್ ಅಂತಂದು ಹೇಳ್ಬಿಟ್ಟು ಮೋದಿ ಬಗ್ಗೆ ಒಂದು ಬುಕ್ ಬರ್ದಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತಾ ತುಂಬಾ ಇಂಪಾರ್ಟೆಂಟ್, ಅನ್ಕಾಮನ್ ಲವ್ ಅಂತಂದು ಹೇಳ್ಬಿಟ್ಟು ಅನ್ಕಾಮನ್ ಲವ್ ಅಂತಂದು ಹೇಳ್ಬಿಟ್ಟು ದ ಅರ್ಲಿ ಲೈಫ್ ಆಫ್ ಸುಧಾಮೂರ್ತಿ ಅಂಡ್ ನಾರಾಯಣ ಮೂರ್ತಿ, ಇನ್ಫೋಸಿಸ್ ಹೆಡ್ ಇದಾರಲ್ಲ ಅವ್ರದ್ದು. ಇದನ್ನ ಯಾರು ಬುಕ್ ಬರ್ದಾರ ಅಂತಂದು ಹೇಳಿದ್ರೆ ಚೈತ್ರಾ ಬ್ಯಾನರ್ಜಿ ಅವ್ರು ಬರ್ದಿದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವಾಗ ರೀಸೆಂಟ್ ಆಗಿ ಯುನೆಸ್ಕೋ ಸ್ವಲ್ಪ ಏನಂತಂದು ಹೇಳಿದ್ರೆ ಯುನೆಸ್ಕೋ ಆರ್ಗನೈಸೇಷನ್ ಐತಲ್ಲ ಅದೊಂದು ಸ್ವಲ್ಪ ನ್ಯೂಸ್ದಾಗ ಐತೆ. ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಒಳಗಡೆ ಫ್ರಾನ್ಸ್ ಒಳಗಡೆ ಐತೆ, ಅದನ್ನೊಂದು ನೋಡಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ WHO ಬಗ್ಗೆ ನೋಡಿಟ್ಕೊಳ್ರಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಅವಾರ್ಡ್ಸ್ಗಳು ಇಂಪಾರ್ಟೆಂಟ್ ಆಗ್ತಾವ, ಡ್ಯಾನ್ಸ್ಗಳ ಬಗ್ಗೆ, ಫೆಸ್ಟಿವಲ್ಗಳ ಬಗ್ಗೆ, ಆಮೇಲೆ ಸ್ಕೀಮ್ಸ್ಗಳ ಬಗ್ಗೆ. ಏನೇನು ಸ್ಕೀಮ್ಸ್ಗಳನ್ನ ಹೇಳಿದ್ನಲ್ಲ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಆಗ್ತಾವೆ. ಉಳಿದಿದ್ದು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮೇನ್ ಟಾಪಿಕ್ಸ್ಗಳನ್ನ ರಿವಿಷನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಉಳಿದಿದ್ದನ್ನು ಕೂಡ ಏನಂದ್ರೆ ನಾನು 2-3 ದಿನದಲ್ಲಿ ವಿಡಿಯೋಸ್ ಮಾಡಿ ಹಾಕಿರ್ತೀನಿ. ಇಂಪಾರ್ಟೆಂಟ್ ಅಷ್ಟೇ. ಕಂಪ್ಲೀಟ್ ಆಗಿ ನೋಡ್ರಿ, ನೋಟ್ಸ್ ಮಾಡ್ಕೊಳ್ರಿ. ಒಂದು 2-3 ಸಾರಿ ನೋಡ್ರಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ನೋಡ್ರಿ, ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಎಕ್ಸಾಮ್ ಬರ್ರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.